ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು. ನಿರ್ದೇಶನ ಅಂತ ಬಂದ್ರೆ ಇವರೊಂಥರ ಡಿಕ್ಷನರಿ ಇದ್ದ ಹಾಗೆ. ಎಷ್ಟೇ ಹೊಸ ಪ್ರತಿಭೆಗಳು ಬರಬಹುದು, ಆದರೆ ಹೊಸ ಪ್ರತಿಭೆಗಳು ನಿರ್ದೇಶಕನಾಗಿ ಬರಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಕನ್ನಡ ಚಿತ್ರರಂಗದ ಒಂದಷ್ಟು ನಿರ್ದೇಶಕರ ಕೆಲಸಗಳನ್ನ ನಾವು ನೋಡಿ ಕಲಿಬೇಕು ಅನ್ಕೊಂಡಾಗ ಮೊದಲ ಸಾಲಲ್ಲಿ ಒಂದಷ್ಟು ಹೆಸರುಗಳು ಇವತ್ತಿನ ಯುವ ಪೀಳಿಗೆ ನಿರ್ದೇಶಕರುಗಳನ್ನ ಇನ್ಸ್ಪೈರ್ ಮಾಡುತ್ತೆ. ಆ ಥರದ ಒಬ್ಬ ನಿರ್ದೇಶಕರು ಇವರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತ ಸರ್ ನಿಮ್ಗೆ. ಹಾಗೆ ಡಾಲಿ ಪಿಕ್ಚರ್ಸ್, ಇವತ್ತಿನ ದಿನದಲ್ಲಿ ಸಿನಿಮಾ ಮಾಡೋದೇ ಒಂದು ಕಷ್ಟದ ವಿಚಾರ ಅನ್ನೋದು ಎಲ್ರಿಗೂ ಗೊತ್ತು. ಒಂದಷ್ಟು ಸಿನಾರಿಯೋಗಳು ಪ್ರತಿ ಹಂತದಲ್ಲೂ ಫೇಸ್ ಮಾಡ್ತಾರೆ. ಅಂಥದ್ರಲ್ಲಿ ಒಬ್ಬ ನಾಯಕ ನಟ ತಾನಾಯ್ತು, ತನ್ನ ಸಿನಿಮಾ ಆಯ್ತು, ತನ್ನ ಸಿನಿಮಾಗಳು ಅಂತ ಸೆಲ್ಫಿಶ್ ಆಗಿ ಯೋಚನೆ ಮಾಡದೆ ನನ್ನ ತರಹದ ಅದೆಷ್ಟೋ ಪ್ರತಿಭೆಗಳಿರುತ್ತಾರೆ. ಹೊಸ ನಿರ್ದೇಶಕರುಗಳು ಬರಬೇಕು, ಹೊಸ ಕಲಾವಿದರು, ತಂತ್ರಜ್ಞರು ಬರಬೇಕು, ಅವ್ರಿಗೊಂದು ವೇದಿಕೆ ಆಗಬೇಕು ಅಂತ ಬಹಳ ಒಂದು ಒಳ್ಳೆ ಥಾಟ್ ಇಂದ ಶುರುವಾದಂಥ ನಿರ್ಮಾಣ ಸಂಸ್ಥೆ ಡಾಲಿ ಪಿಕ್ಚರ್ಸ್. ಅದರ ಕ್ಯಾಪ್ಟನ್ ಆಫ್ ದ ಶಿಪ್, ನಟರಾಕ್ಷಸ ಡಾಲಿ ಧನಂಜಯ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೆ ಪ್ರೀತಿಯ ಸ್ವಾಗತ ಸರ್. ಇನ್ನು ಈ ಸಿನಿಮಾ ಜೆಸಿ ದ ಯೂನಿವರ್ಸಿಟಿ, ಜೆಸಿ ಅಂದ್ರೆ ನಿಮ್ಮೆಲ್ಲರ ಗಮನಕ್ಕೆ, ಮಾಧ್ಯಮದವ್ರ ಗಮನಕ್ಕೆ ಜುಡಿಷಿಯಲ್ ಕಸ್ಟಡಿ ಅನ್ನುವಂತ ಒಂದು ಮೀನಿಂಗ್ ಕೊಡುತ್ತೆ. ಜೊತೆಗೆ ಇಡೀ ಸಿನಿಮಾ ನೋಡಿದ್ರೆ ಬಹುಶಃ ನಮ್ಮ ನಿರ್ದೇಶಕರು ಅದಕ್ಕೆ ಏನೇನು ಅರ್ಥ ಕೊಟ್ಟಿದ್ದಾರೆ ಅಂತ ಅದರ ಒಳಾರ್ಥಗಳು ಗೊತ್ತಾಗ್ತಾ ಹೋಗುತ್ತೆ. ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಚೇತನ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಸಿನಿಮಾದ ಯಾವುದೇ ಗ್ಲಿಮ್ಸ್ ಗಳನ್ನ ನೋಡಿದ್ರು ನಮ್ಗೆ ಒಂದಂತೂ ಅನ್ಸುತ್ತೆ, ಮೊದಲ ನಿರ್ದೇಶನ ಇವ್ರದ್ದು ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ. ಬಹಳ ಎಕ್ಸ್ಪೀರಿಯನ್ಸ್ಡ್ ನಿರ್ದೇಶಕರ ಕೆಲಸ ನಮ್ಗೆ ಆನ್ ಸ್ಕ್ರೀನ್ ಕಾಣುತ್ತೆ. ಅಭಿನಂದನೆಗಳು ಸರ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ. ಹಾಗೆ ಈ ಸಿನಿಮಾ ಮೂಲಕ ಒಂದಷ್ಟು ವರ್ಷಗಳ ಗ್ಯಾಪ್ ತಗೊಂಡ್ರು, ಹಿಂದೆನೆ ಶಾಕುಂತ್ಲೆ ಸಿಕ್ಲು ಅಂತ ಎಲ್ಲ ಹುಡುಗಿರ ಹಾರ್ಟಲ್ಲಿ ಒಂಚೂರು ಕ್ರಶ್ ಶುರು ಮಾಡಿದಂತ ನಾಯಕ ನಟ ಸೂರ್ಯ ಪ್ರಖ್ಯಾತ್ ಅವರು ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಮಾಸ್ ಕಂಬ್ಯಾಕ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅವ್ರಿಗೂ ಕೂಡ ವೆಲ್ಕಮ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಹಾಗೆ ಅವರು ಮ್ಯಾಡಿ, ಮಧುಸೂದನ್ ಅಲಿಯಾಸ್ ಮ್ಯಾಡಿ ಅನ್ನೋ ಪಾತ್ರ ಮಾಡ್ತಾ ಇದ್ರೆ ಅವರಿಗೆ ಜೋಡಿಯಾಗಿ ಬಹಳ ಮುದ್ದಾದ ಒಬ್ರು ನಾಯಕಿ ಈ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಾ ಇದ್ದಾರೆ. ಅವರೇ ನಮ್ಮ ಭಾವನಾ ರೆಡ್ಡಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಸಿನಿಮಾ ಈ ಥರದ್ ಒಂದು ಕಂಟೆಂಟ್, ಈ ಥರದ್ ಒಂದು ಸಿನಿಮಾ ಇಷ್ಟು ಆಲ್ರೆಡಿ ರಿಲೀಸ್ ಆಗಿರೋ ಟೀಸರ್ ಗ್ಲಿಮ್ಸ್ಗಳೇ ಜನರಿಗೆ ಹತ್ರ ಆಗಿದೆ ಅಂದ್ರೆ ಅದಕ್ಕೆ ಒಂದು ಗಟ್ಟಿ ಟೆಕ್ನಿಷಿಯನ್ಸ್ ತಂಡ, ಒಂದು ಗಟ್ಟಿ ಕಲಾವಿದರ ತಂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದರಲ್ಲಿ ಒಂದಷ್ಟು ಮೊದಲ ಸಾಲಲ್ಲಿ ನಿಲ್ಲುವಂಥವ್ರು ಡೈಲಾಗ್ ಬರೆದಿರುವಂತಹ ನಮ್ಮ ಮಾಸ್ತಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೆಲ್ಕಮ್ ಸರ್. ಎಲ್ಲೋ ಒಂದ್ ಕಡೆ ಈ ತರ ಮಾಸ್ ಸಿನಿಮಾಗಳು, ಈ ತರ ಕಂಟೆಂಟ್ ಅಂದ ತಕ್ಷಣ ಅವ್ರ ಪೆನ್ ಗನ್ ತರ ವರ್ಕ್ ಆಗುತ್ತೆ ಸರ್. ಅದಕ್ಕೆ ಈ ಸಿನಿಮಾ ಕೂಡ ಒಂದು ಎಕ್ಸಾಂಪಲ್. ರೈಟರ್ ಕೊಡ್ತಾರೆ, ಬಟ್ ಇಲ್ಲಿ ವೇದಿಕೆ ಮೇಲೆ ಕೊಟ್ಬಿಟ್ಟಿದ್ದಾರೆ. ಜೆಸಿ, ನನಗೆ ಈ ಪೋಸ್ಟ್ರು ನೋಡಿದಾಗ ನನಗೆ ಹೊಸಪೇಟೆ ನೆನಪಾಗುತ್ತೆ. ನಮ್ಮ ಧನಂಜಯ್ ಅವರು ಡಾಲಿ ಪಾತ್ರ ಮಾಡ್ತಿದ್ರು. ಅಂಕಲ್ಗೆ ಹೊಡಿತೀನಿ ಸುಬ್ಬಿ ಸೀನು, ಅದನ್ನ ಮಾಡ್ಬಿಟ್ಟು ಬಂದು ಈ ಸೆಂಚುರಿ ಹೊಡೆದಾಗ ಬ್ಯಾಟ್ಸ್ಮನ್ ಇಲ್ಲಿ ಬ್ಯಾಟ್ ಇಟ್ಕೊಂಡು ನಿಂತ್ಕೊಂತಾರಲ್ಲ, ಹಂಗೆ ಲಾಂಗ್ ಇಟ್ಕೊಂಡು ನನ್ನ ಮುಂದೆ ನಿಂತ್ಕೊಂಡು ನಾನು ಡೈಲಾಗ್ ಶೀಟ್ ಇಟ್ಕೊಂಡಿದ್ದೀನಿ, ಏನಾದರೂ ಆಗುತ್ತಾ ಇದು ಅಂದರು. ನಾವು ಬ್ಲೈಂಡಾಗಿ ಸಖತ್ತಾಗುತ್ತೆ, ಯಾಕೆ ಹಿಂಗಂತ ಇದ್ದೀರಾ ಅಂದೆ. ಇಲ್ಲ, ಇದಾಗಲೇಬೇಕು, ಯಾಕಂದರೆ ತುಂಬ ವರ್ಕ್ ಮಾಡಿದ್ದೀವಿ ಅಂತ. ಒಂದು ಕ್ಯಾರವ್ಯಾನ್ ಒಳಗಡೆ ಕುತ್ಕೋತಿರ್ಲಿಲ್ಲ. ಬೆಳಗ್ಗೆ ಬಂದರೆ ಸೂರ್ಯ ಅವ್ರ ಹಿಂದೆ ನಾವಿರ್ತಾ ಇದ್ವಿ, ನಮ್ಮ ಜೊತೆ ಧನಂಜಯ್ ಅವ್ರು ಇರ್ತಾಯಿದ್ರು. ನೋಡಿದವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಅನ್ಕೊಂಬಿಡೋರು, ಒಂದಿಷ್ಟುದ್ದದ್ದು ಜೀನ್ಸ್ ಚಡ್ಡಿ ಹಾಕ್ಕೊಂಡಿರೋರು, ಅದೇ ಟ್ರೆಂಡ್ ಆಗೋಯ್ತು. ಆವತ್ತು ನೀವುಗಳು ಕೊಟ್ಟ ಪ್ರೀತಿ, ಡಾಲಿ ಇವತ್ತು ಪ್ರೊಡ್ಯೂಸರ್ ಆಗಿದ್ದಾರೆ, ಎಲ್ಲರ ಮನಸ್ಸಲ್ಲೂ ನಾಯಕನಾಗಿ ಉಳಿದಿದ್ದಾರೆ ಮತ್ತು ಮಾಡ್ತಿದ್ದಾರೆ. ಅವ್ರು ಇವತ್ತೊಬ್ಬ ನಾಯಕನ ಬೆನ್ನು ತಟ್ತಾ ಇರೋದು ನಿಜಕ್ಕೂ ಒಂದು ಒಳ್ಳೆ ನಡೆ. ಸೊ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರದ್ದು ಆದಾಗ ಇಂಡಸ್ಟ್ರಿ ತುಂಬ ಬೇಗ ಹೆಜ್ಜೆ ಹಾಕುತ್ತೆ ಮತ್ತು ಎಲ್ಲರ ಜೊತೆ ನಡಿತೀವಿ. ಇವತ್ತು ಮೊನ್ನೆ ಪ್ರೇಮ್ ಸರ್ ರಾಣಾ ಅವ್ರನ್ನ ಏಕಲವ್ಯಲ್ಲಿ ಬಿಟ್ಟರು, ಆ ಥರ ಅವ್ರು ಮಾಡ್ತಿರ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂತ ಮಾಡಿದಾಗ ಇಬ್ಬರಿಬ್ಬರು ಹೀರೋಗಳನ್ನ ಬಿಟ್ಟರು. ಅಂದರೆ ಆ ಒಬ್ಬ ಹೀರೋಗಳು ಮತ್ತು ನಮ್ಮ ಶಿವಣ್ಣ ಅವರು ಧೀರನ್ ಅವ್ರನ್ನ ಜೊತೆಗೆ ಕೆಲಸ ಮಾಡಿಸ್ತಾ ಇದ್ದಾರೆ.
ಆವತ್ತು ದರ್ಶನ್ ಸಾರು ನೆನಪಿರಲಿ ಪ್ರೇಮ್ ಅವ್ರನ್ನ ಜೊತೆ ಇಲ್ಲಿ ಬಿಟ್ಟಿದ್ರು. ಅಂದರೆ ನಾಯಕರು ತಾವು ನಿಂತ್ಕೊಳೋದಲ್ಲದೆ ತಮ್ಮ ಜೊತೆ ಓಡಾಡ್ಕೊಂಡಿರೋ ಹುಡುಗರನ್ನ ಕೂಡ ಹೀರೋ ಆಗಿ ನಿಲ್ಲಿಸೋದು, ಅದಕ್ಕೊಂದು ಅಷ್ಟು ಜನ ಟೆಕ್ನಿಷಿಯನ್ಸ್ನ ಕೊಡೋದು, ಸಾಥ್ ಕೊಡೋದು, ನಿರ್ಮಾಣ ಸಂಸ್ಥೆ ಜೊತೆ ಕೈ ಜೋಡಿಸೋದು ನಿಜಕ್ಕೂ ಒಂದು ಒಳ್ಳೆ ಇದು ನಡೆ. ಈ ಥರದ್ದು ಇದಾಗಬೇಕು. ಇನ್ನು JC ಸಿನಿಮಾ ವಿಚಾರಕ್ಕೆ ಬಂದಾಗ ಚೇತನ್ ನನಗೆ ಫೋನ್ ಮಾಡ್ಕೊಂಡು ಬಂದಿದ್ದರು. ಅದಕ್ಕೆ ಮೊದಲು ನನಗೆ ಡಾಲಿ ಅವರು ಫೋನ್ ಮಾಡಿಬಿಟ್ಟು ಈ ಥರ ಚೇತನ್ ಬಂದು ಒಂದು ಕತೆ ಹೇಳ್ತಾರೆ ಕೇಳಿ ಅದು. ಸರಿ ನಾನು ಕೇಳ್ತೀನಿ ಅಂದ್ಬಿಟ್ಟು ಲಾಸ್ಟಲ್ಲಿ ಹೇಳಿದ್ರು. ನಾನು ಯಾರು ಪ್ರೊಡ್ಯೂಸರು ಅಂದೆ, ನಾನೇ ಅಂದರು. ಬಟ್ ಕತೆ ಕೇಳಿದ ಮೇಲೆ ನಿಜಕ್ಕೂ ಒಂದು ಹೊಸ ಪ್ರಪಂಚಕ್ಕೆ ಚೇತನ್ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ ಅಂತ ಅನ್ನಿಸ್ತು. ಯಾಕೆಂದರೆ JC ಅನ್ನೋದು ಆ್ಯಕ್ಚುಲಿ ಲೀಗಲ್ ಟರ್ಮು. ತುಂಬ ಜನಕ್ಕೆ ಗೊತ್ತಿಲ್ಲ. JC ಅಂದರೆ ಅದೇನೋ ಒಂದು ಇನ್ಶೀಲ್ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಜುಡಿಷಿಯಲ್ ಕಸ್ಟಡಿ. ಅದು ಅಂಡರ್ವರ್ಲ್ಡ್ ಅವ್ರಿಗೆ, ನಮ್ಮ ಪ್ರೇಮ್ ಸರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮಗನೇ JCಗೆ ಹೋಗ್ಬಿಟ್ಟ ಕಣವನು ಅಂತ ಇರ್ತಾರೆ. ಸೊ ಆ JC ಅಂದರೆ ಒಂದು ದೊಡ್ಡ ಒಂದು ಶಬ್ದ. ಅದು ಅಂಡರ್ವರ್ಲ್ಡಲ್ಲಿರೋರಿಗೆ ತುಂಬ ಗೊತ್ತು. ಅವ್ರು ಎರಡೇ ಹೇಳೋದು, JCಗೆ ಹೋದ, JCಯಿಂದ ಬಂದ ಅಂತ. ಅದು ಏನಕ್ಕೆ ಹೋದ, ಏನಕ್ಕೆ ಬಂದ ಅನ್ನೋದು ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಹೇಳ್ತಾರೆ. ಸೊ ಆ ಥರದೊಂದು ಪ್ರಪಂಚಕ್ಕೆ ಚೇತನ್ ನಿಜಕ್ಕೂ ನಮ್ಮನ್ನೆಲ್ಲ ಕರ್ಕೊಂಡೋದ. ಆ ಒಂದು ಬದುಕನ್ನ ಅವರು ಅದು ಹೆಂಗೆ ಕೇಳಿದ್ರೋ ನೋಡಿದ್ರೋ ಗೊತ್ತಿಲ್ಲ, ಬಟ್ ಅಧ್ಯಯನ ಅಂತೂ ಮಾಡಿದರು. ತುಂಬ ಚೆನ್ನಾಗಿ ಅದ್ರ ಬಗ್ಗೆ ನನಗೆ ಹೇಳೋರು. ಎಮೋಷನ್ಸ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಜೊತೆಯಾಗಿ ನಾನು ಅವ್ರ ಆಫೀಸ್ಗೆ ಹೋದಾಗೆಲ್ಲ ಯಾವುದೋ ಒಂದು ಬಾಯ್ಸ್ ಹಾಸ್ಟೆಲ್ಗೆ ಹೋದಂಗೆ ಇರೋದು. ಯಾಕೆಂದರೆ ಅಷ್ಟು ಜನ ಹುಡುಗರು ಇರೋರು. ಮೇಡಮ್ ಒಬ್ಬರೇ ಅನಿಸುತ್ತೆ ಹೀರೋಯಿನ್ ಆಗಿ ಫಸ್ಟ್ ಬಂದಾಗ. ಇನ್ನು ಪ್ರಖ್ಯಾತ್ ಬಗ್ಗೆ ಹೇಳಲೇಬೇಕು. ಶಾಕುಂತಲೆ ಬಂದಳು ಅನ್ನೋ ಒಂದು ಹಾಡಿಂದಲೇ ಇವತ್ತು ತುಂಬ ಜನ ಹುಡುಗಿರಿಗೆ ಪ್ರಖ್ಯಾತ ತೆರೆಮರೆಯ ನಾಯಕ. ಅಂದರೆ ಅವರು ತುಂಬ ಈ ಥರ ಇರಬೇಕು ಒಬ್ಬ ಕನ್ನಡದ ಹುಡುಗ ಅಂತಾನೆ. ಈ ಪ್ರಖ್ಯಾತ್ ಯಾರು ಅಂದರೆ ನಮ್ಮ ಪರಮೇಶಣ್ಣ ಮತ್ತು ಪರಮೇಶಣ್ಣ ಅವ್ರ ಮಗ ಕಾಂತಣ್ಣ ಅಂತ ನಿಮಗೆ ಗೊತ್ತಿರಬೇಕು. ಏನು ಚಂದ ಕಾಣಿಸ್ತಾಳೆ ಕೋಡೆರಮ್ಮವ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿದಂಥ ಒಂದು ಹಾಡಿದೆಯಲ್ಲ, ಅದರ ಪ್ರಮುಖ ರೂವಾರಿಗಳವರು. ಶಿವಣ್ಣ ಅವರಾಗಿರಲಿ, ಪ್ರೇಮ್ ಸರ್ ಆಗಿರಲಿ, ತುಂಬ ಜನ ಅವ್ರನ್ನ ಭೇಟಿಯಾದಾಗೆಲ್ಲ ಹಾಡು ಹೇಳಿಸ್ತಾರೆ. ಮತ್ತು ಒಂದು ಡಾಬಾದಲ್ಲ ಹಾಡಿರೋ ಸಾಂಗು ಅವರ ವಂಶದ ಕುಡಿ ಇದು. ಸೊ ಇವತ್ತು ಏನು ಚಂದ ಕಾಣಿಸ್ತಾನೆ ಅಂತ ಈ ಪೋಸ್ಟ್ ನೋಡಿದ್ರೇ ಹೇಳ್ಬೋದು. ಅಷ್ಟು ಚೆನ್ನಾಗಿದ್ದಾನೆ. ಮತ್ತು ಆ ಕಷ್ಟ ನಾನು ನೋಡಿದ್ದೀನಿ. ಎಲ್ಲರೂ ಅದು ಇದು ತಿಂತಾ ಇದ್ರೆ ನಾನು ಹೀರೋ, ನಾನೇನು ತಿನ್ನಬಾರ್ದು ಅಂತ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಆ ಒಂದು ಪಾತ್ರಕ್ಕೆ ಡೆಡಿಕೇಟೆಡ್ ಆಗಿದ್ದರು. ಇನ್ನು ನನಗೆ ಒಂದು ಆಸೆ ಇತ್ತು JCಲಿ ಡಾಲಿ ಅವರು ಕಾಣಿಸ್ಕೋಬೇಕು ಅಂತ. ಬಟ್ ಡಾಲಿ ಅವರು ಆವಾಗ ತುಂಬ ಸಿನಿಮಾಗಳು ಬ್ಯುಸಿ ಇದ್ದಿದ್ದರಿಂದ ಅದರಲ್ಲಿ ಆಗಲಿಲ್ಲ. ಬಟ್ ನಿರ್ಮಾಪಕರಾಗಿ ನಿಜಕ್ಕೂ ತುಂಬ ತುಂಬ ಧನ್ಯವಾದ ಡಾಲಿ ಅವರೇ. ಹೋಗಿ ಕರ್ಕೊಂಬನ್ನಿ ಅಣ್ಣನ. ಮತ್ತು ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶಿವಣ್ಣ ಅವರು ಬರ್ತಿದ್ದಾರೆ. ಸೊ ನಮ್ಮ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಅದೇನು ಗೊತ್ತಿಲ್ಲ, ನಮ್ಮ ಹೀರೋಗಳು ಹೂವು ಇಟ್ಕೊಂಡು ಪೋಸ್ಟರ್ ಇಟ್ಕೊಂಡಾಗ ಲೈಫ್ ಕಮ್ಮಿ, ಅದೇ ಲಾಂಗ್ ಇಟ್ಕೊಂಡು ನಿಂತ್ಕೊಂಡಾಗ ಲೈಫ್ ಜಾಸ್ತಿ. ಮೋಸ್ಟ್ಲಿ ಲಾಂಗ್ ಲೈಫ್ ಅನ್ಸುತ್ತೆ. ಸೊ ನಮ್ಮ ಹುಡುಗರಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮಾಡಿ. ಒಂದು ತಿಳ್ಕೊಳ್ಳಿ, ಇಂಡಸ್ಟ್ರಿಗೆ ಹೊಸ ಹೀರೋಗಳ ಅವಶ್ಯಕತೆ ಇದೆ. ಮತ್ತು ನೀವುಗಳು ಪ್ರೀತಿ ಕೊಟ್ಟರೆ 100% ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಮೈಕೆ ನನಗೆ ಕೊಟ್ಬಿಟ್ರಿ. ಟ್ರೈಲರ್ ನೋಡಾದ್ಮೇಲೆ ಮಾತ್ರ ಯೂನಿವರ್ಸಿಟಿ ಟ್ರೇಲರ್ ನೋಡಿ ಮಾತಾಡೋಣ. ಈಗ ವಿಶ್ ಮಾಡಿ ಇಡೀ ತಂಡಕ್ಕೆ. ಆಲ್ ದಿ ಬೆಸ್ಟ್ ಫಾರ್ ದ JC ದ ಯೂನಿವರ್ಸಿಟಿ ಟ್ರೈಲರ್ ಲಾಂಚ್ ಆಗಲಿ. ನೋಡಿದ್ಮೇಲೆ ಮಾತಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ಪ್ರೇಮ್ ಸರ್ ನೀವು ಅಣ್ಣ ಅವ್ರ ಯಜಮಾನ್ ಹೇಳೋದಲ್ಲ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಇಬ್ಬರಿಗೂ. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಜನ ಇದ್ದಾರೆ ಪಬ್ಲಿಕ್ಕು. ಯಾವುದೋ ಸ್ಕೂಲು, ಆ ಸ್ಕೂಲ್ ಎದುರುಗಡೆ ತೆಗಿತಾ ಇದೆ ಸಿಕ್ಕಾಪಟ್ಟೆ ಕ್ರೌಡು. ಅದ್ರ ನಡುವೆ ಮಚ್ಚಿಡ್ಕೊಂಡು ಹಿಂಗೆ ನೋಡೋರು ಹಿಂಗೆ. ಆಹಾ, ನಾನು ಹೆಂಗೆ ಕ್ಯಾಮ್ರಾ ಇಡ್ಲಿ ಅನ್ನೋದು ನನಗೆ. ಏನು 4-5 ಕ್ಯಾಮ್ರಾ ಇಡ್ಬೇಕಣೆ ಅಂತ. ಹಾಗಿದ್ರು ರೌಂಡ್ ಇದನ್ನ ಹಾಕ್ಬಿಟ್ಟು ಇದ್ರಲ್ಲಿ ತೆಗಿವಿ ಅಂದರೆ ಅಷ್ಟು ಚಂದ ತೋರಿಸಿದ್ರು ನನಗೆ. ಆ್ಯಂಡ್ ಇದನ್ನ ನೋಡಿದ ತಕ್ಷಣ ಅದಕ್ಕೆ ನಮ್ಗೆ ಗೊತ್ತು, ಮಗ ಅಣ್ಣನ ಸ್ಟೈಲಲ್ಲಿ ಹಿಡ್ದಿದ್ಯಾ, ಅವ್ರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಅದೊಂದು ಒಳ್ಳೇದಾಗಿತ್ತು. ಗಾಡ್ ಬ್ಲೆಸ್, ದೇವ್ರು ಒಳ್ಳೇದು ಮಾಡಲಿ.
ಆ್ಯಂಡ್ ಜೆ ಸಿ ಅಂದ ತಕ್ಷಣ ನನಗೆ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಸುಮಾರು ಜಾಗದಲ್ಲಿ ಶೂಟಿಂಗ್ ಮಾಡಿದ್ದೆ. ಫಸ್ಟು ಕರಿಯ ಮಾಡಿದ್ವಿ ಅಣ್ಣ, ಇಲ್ಲಿ ನಾವು ದರ್ಶನ್ ಅವ್ರದ್ದು ಫ್ರೀಡಮ್ ಅಲ್ಲಿ. ಅದಾದ್ಮೇಲೆ ಎಕ್ಸ್ಕ್ಯೂಸ್ ಲವ್ ಸ್ಟೋರಿ ಮಾಡ್ಬಿಟ್ವಿ, ಮತ್ತೆ ಅಣ್ಣನ ಕರ್ಕೊಂಡು ಒಳಗಡೆ ಹೋದ್ವಿ ಇದಕ್ಕೆ ಪರಪ್ನಗರಕ್ಕೆ ಜೋಗಿ. ಸೊ ಫಸ್ಟ್ ಇತಿಹಾಸ ಅದು, ಒಳಗಡೆ ಅಣ್ಣ ಎಂಟ್ರಿ ಆಗಿ. ಸೊ ಅಲ್ಲಿ ಫಸ್ಟ್ ಶುರು ಆಗಿದ್ದೇನೆ, ಸ್ಟಾರ್ಟಿಂಗು ಅವ್ರ ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಇದನ್ನ ಹೇಳ್ಕೊಂಡು ಓಡ್ತಾರೆ ಒಬ್ಬನಿಗೆ ಹೊಡಿಯಕ್ಕೆ. ಸೊ ಲೈಕ್ ವಾಟರ್ ಇದನ್ನ ಕಿತ್ಕೊಂಡು ಇದನ್ನ ಫಸ್ಟ್ ಜೈಲಲ್ಲಿ ಶೂಟ್ ಮಾಡಿದ್ದು. ಬಟ್ ಆ ಜೈಲ್ ಅವಸ್ಥೆಗಳು, ಆ ಜೈಲ್ ಇದನ್ನ ಯಾವತ್ತೂ ಅನುಭವಿಸ್ಬಾರ್ದು ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ಅಲ್ಲಿ ದುಡ್ಡು ಹೀರೋನ್ಗೆ ಬೆಲೆ, ಆಮೇಲೆ ಹೆಸರು ಹೀರೋನ್ಗೆ ಬೆಲೆ, ದುಡ್ಡು ಹೀರೋನ್ಗೆ ಬೆಲೆ. ಈ ಬಡ ಮಕ್ಕಳೆಲ್ಲ ಬಹಳ ಕಷ್ಟ ಇದೆ. ಈ ಸುಮಾರು ಜನ ನಾನು ನೋಡಿದ ಮಟ್ಟಿಗೆ ಸೋ ಮೆನಿ ಪೀಪಲ್ ಅವ್ರಿಗೆ ಬೇಲ್ ಸಿಕ್ಕಿದ್ರು ಬಿಡಿಸ್ಕೊಳಕ್ ಆಗದ ಪರಿಸ್ಥಿತಿಲಿ ಇರ್ತಾರೆ ಪಾಪ. ಅಂತ ಒಂದು ದುರಂತ ಜೈಲ್ ಇದು. ಅದರಲ್ಲಿ JC ಯೂನಿವರ್ಸಿಟಿ, ಅದು ಹೆಂಗ್ ಟೈಟ್ಲ್ ಕೊಟ್ಟವನು ಡೈರೆಕ್ಟರ್, ದ ಯೂನಿವರ್ಸಿಟಿ ಅಂತ ಅಣ್ಣ. JC ಅಣ್ಣ ಯೂನಿವರ್ಸಿಟಿ ಮಾಡ್ಕೊಂಡವ್ರಣ ಇವರು. ಯಪ್ಪ ಯಾವ್ದೇ ಕಾರಣಕ್ಕೂ ಬೇಡ ತಾಯಿ ಆ ಯೂನಿವರ್ಸಿಟಿ. ಒಂದ್ ಸಾಲು ಹೇಳಿದ್ರು ಸರ್, ಸಿನಿಮಾ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ಅಂದ್ರೆ, ಭೂಗತ ಲೋಕದ ಹೆಡ್ ಆಫೀಸ್ ಜುಡಿಷಿಯಲ್ ಕಸ್ಟಡಿ. ಹೌದಾ ಡೈರೆಕ್ಟ್ರೆ? ಭೂಗತ ಬಟ್ ಯೂನಿವರ್ಸಿಟಿ ಅನ್ನೋ ಪದ ಇದೆಯಲ್ಲ, JC ಯೂನಿವರ್ಸಿಟಿ. ಯೂನಿವರ್ಸಿಟಿ ಅಂದ್ರೆ ತುಂಬಾ ದೊಡ್ಡ ಪದ ಅದು. ಬಟ್ ಎನಿವೆ JC ಅಂತ ಬೇಸಿಕಲಿ ಯೂನಿವರ್ಸಿಟಿನೇ. ಅದು ಒಂದ್ಸರಿ ಹೋಗಿ ಒಳಗಡೆ ಕಲ್ತು ಬಂದ್ರೆ ವಾಪಸ್ಸು ರಿಟರ್ನ್ ಏನೋ ಒಳಗಡೆ ಹೋಗಿದಂತೆ ಅಂದ್ರೆ ಹುಡುಗರು ಕಾಮನ್ ಅದು ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ. ಸೊ ಬಟ್ ಒಳಗಡೆ ಓದೋಂಗೆ ಗೊತ್ತಾಗದ ಆ ಪ್ರಪಂಚ ಏನು, ಅಷ್ಟು ತುಂಬಾ ಹೀನಾಯವಾದ ಪ್ರಪಂಚ ಅದು. ಅದು ಎಷ್ಟೇ ಕೋಟಿ ಇರ್ಲಿ, ಯಾವನ್ ಏನೇ ಇದ್ರಿರ್ಲಿ, ಹೆಸರಿರ್ಲಿ, ಸೊ ಬದುಕೋದು ಬಹಳ ಕಷ್ಟ ಇದೆ. ಸೊ ಏನೇ ಆ ಹೆಸರಲ್ಲಿ ಮಾಡಿದಿರ, ತುಂಬಾ ಚೆನ್ನಾಗಿದೆ. ಟ್ರೈಲರ್ ನೋಡಿದೆ, ನಮ್ಮ ಯಜಮಾನ್ ರಿಲೀಸ್ ಮಾಡಿದ್ದಾರೆ ಅಣ್ಣ. ಸೊ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ, ಒಳ್ಳೆ ಸೂಪರ್ ಹಿಟ್ ಆಗುತ್ತೆ ಮಗ ಇದು. ಓಕೆ, ಆಮೇಲೆ ಎಸ್ಪೆಷಲಿ ಡಾಲಿ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ಬಡವ್ರ ಮಕ್ಳು ಬೆಳಿಬೇಕು ಅಂತ. ಅದಂಗೆ ಮಗನ ಇವ್ ಶ್ರೀಮಂತರ ಮಗ, ಅದಂಗೆ ನೀನು ಬಡವ್ರ ಮಗ ಅಂತ ಆಗ್ತೀನಿ, ನಂಗೆ ಅರ್ಥ ಆಗಲಿಲ್ಲ. ಓಕೆ, ಶ್ರೀಮಂತರ ಮಗ ಆಕ್ಚುಲಿ ಏನಣ್ಣ ಅಣ್ಣ ವಿಪರೀತ ಕರೆಕ್ಟ್. ಏನೇ ಇದ್ರು ಎಷ್ಟೇ ಇದ್ರೂ ಹೌದು 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 ಅಲ್ಲ, ನೀವೊಂಥರ ಹಸು ಇದ್ದಂಗೆ ಹೊಡಿಯೋಣ. ಯಾವನು ಏನು ಯಾರಿಗೂ ಹೋಲ್ಸಕ್ಕಾಗಲ್ಲ. ನೀವೊಂದು ಹಸು ಇದ್ದಂಗೆ, ಕೆನಾಟ್ ನೋ ವರ್ಡ್ಸ್. ಅದರಲ್ಲಿ ಎಕ್ಸ್ಪೆಷಲಿ ಬಡವರು ಅಂತ ಹೇಳ್ಕೊಂಡು ಶ್ರೀಮಂತರ ಮಕ್ಕಳನ್ನ ಹೀರೋ ಮಾಡಿದ್ದಾರೆ. ಇರ್ಲಿ ಡೈರೆಕ್ಟರ್ ಶ್ರೀಮಂತನಾ? ಎನಿವೆ, ಸೊ ಡಾಲಿ ಅವ್ರು ನಿಜವಾಗ್ಲೂ ಅದ್ಭುತ. ಆಕ್ಚುಲಿ ಸಾಮಾನ್ಯವಾಗಿ ಈಗ ಅವಾಗಲೇ ಹೇಳ್ತಿದ್ರಿ ನೀವು, ಅಣ್ಣ ಸಾಮಾನ್ಯವಾಗಿ ಈಗ ಗೀತಕ್ಕ ಅವ್ರ ಬ್ಯಾನರ್ಲಿ, ಅಣ್ಣನ ಬ್ಯಾನರ್ಲಿ ಸುಮಾರು ಜನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹೀರೋ ಅಂದ ತಕ್ಷಣ ಅಣ್ಣ ಒಬ್ಬರೇ ಮಾಡಲಿಲ್ಲ, ಬೇರೆಯವ್ರನ್ನ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿ ಸಿನಿಮಾ ಮಾಡಿದ್ರಾಗೆ. ಸೊ ಡಾಲಿ ಅವರು ಸುಮಾರು ಒಳ್ಳೊಳ್ಳೆ ಇವ್ರನ್ನ ಟೀಮ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೀರೋಗಳು, ಡೈರೆಕ್ಟರ್ಗಳು, ರೈಟರ್ಸ್ಗಳನ್ನೆಲ್ಲರೂ ಆಲ್ ದ ವೆರಿ ಬೆಸ್ಟ್ ಮಗ, ಹಿಂಗೆ ಹೋಗ್ತಾ ಇರಲಿ. ಅಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಹೊಸಬ್ರು ಬರ್ತಾ ಇರ್ಬೇಕು ಅಂತ. ದಯವಿಟ್ಟು ಅದನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ. ಅಂಡ್ ಫಸ್ಟ್ ಇದಕ್ಕೆಲ್ಲ ಯಾರು ಗೊತ್ತಾ ಬಾಸ್, ಬಿಗ್ ಬಾಸ್ ಉಪೇಂದ್ರ ಸರ್. ಇದೆಲ್ಲ ಉಪ್ಪಿಯವರು ಹಿಡಿಯೋ ಸ್ಟೈಲು, ಮಚ್ಚಿಡಿಯೋ ಸ್ಟೈಲ್ ಇದೆಯಲ್ಲ, ಮಚ್ಚಿಡಿಯೋ ಸ್ಟೈಲು ಇವತ್ತಿನವರೆಗೂ ಇಂಡಿಯಾದಲ್ಲ ವರ್ಲ್ಡ್ ಅಲ್ಲಿ ಯಾವನ್ಗೂ ಬರಲ್ಲ. ನಮ್ಮ ಯಜಮಾನ ಒಬ್ರು ಬಿಟ್ರೆ. ಥ್ಯಾಂಕ್ ಯು ಸೋ ಮಚ್ ರವಿ. ಆಲ್ ನನಗೆ ಅಂದರೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದರೆ ಇವತ್ತೇನೇ ಒಂದು ಡಾಲಿ ಪಿಕ್ಚರ್ಸ್ ಅಂತ ನಾವು ಶುರು ಮಾಡಿದಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಜೊತೆ ನಿಂತ್ಕೊಂಡು ಬೆಂತಟ್ಟಿದ್ದು ಶಿವಣ್ಣ. ಅವತ್ತು ಬಡವರಸ್ಕಲ್ ಸಿನಿಮಾ ಅವತ್ತಿನ ಪರಿಸ್ಥಿತಿಯಲ್ಲಿ ಶಿವಣ್ಣ ಬಂದು ನಿಂತು ಅದೊಂದು ಪ್ರೀ ರಿಲೀಸ್ ಇವೆಂಟ್ ನಮಗೆ ಬಹಳ ದೊಡ್ಡ ಒಂದು ಮೆಮೊರಿಯಾಗಿ ಉಳ್ಕೋತು. ಆ್ಯಂಡ್ ಅಲ್ಲಿಂದ ಅದಕ್ಕಿಂತ ಮುಂಚೆನೂ ಅಷ್ಟೇ, ನಾನು ಫಸ್ಟ್ ಹೋಗಿ ಹಿಂಗೆ ಶುರು ಮಾಡ್ತಿದ್ದೀನಿ ಇಂದಾಗಲೂ ಅಣ್ಣ ನಾನು ಈ ಥರ ಒಂದು ಹಾಕ್ಕೊಂಡು ಮಾಡ್ತೀನಿ, ನೀವು ಅರ್ಪಿಸ್ಬೇಕು ಸಿನಿಮಾನ ಅಂತಾರೆ. ಹಾಕೊಳ್ಳೋ ಮಾತು ಒಳ್ಳೇದಾಗಲಿ ಹಾಕು ಅಂತ. ಸೊ ಬಡವರ ಹ್ಯಾಸ್ಕಲಲ್ಲಿ ಪ್ರತಿ ಸಿನಿಮಾ ಅಂದರೆ ನನಗೆ ನಮ್ಮ ಪುನಿ ಎಲ್ಲರೂ ಹೇಳ್ತಾಯಿದ್ರು, ಅಂದರೆ ಪ್ರತಿದಿನದ ಕಲೆಕ್ಷನ್ನು ಅದೇನೋ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ, ಚೆನ್ನಾಗಾಗಬೇಕು ಅದೇನಾಯಿತು ಕೇಳು ಅಂತೇಳಿ. ಕೊನೆಗೆ ನಾನು ಇಲ್ಲಿ ಸಿನಿಮಾ ಪ್ರಮೋಷನ್ಸಲ್ಲಿ ಬಿಸಿ ಇದ್ದೆ. ಮೈಸೂರಲ್ಲಿ ನಾನು ಇರಲಿಲ್ಲ, ಬಟ್ ಶಿವಣ್ಣ ಹೋಗಿ ಸಿನಿಮಾ ನೋಡಿ ಸಿನಿಮಾನ ಪ್ರಮೋಟ್ ಮಾಡಿಕೊಟ್ಟಿದ್ರು. ಸೊ ಅಣ್ಣ ಹೇಳ್ದಂಗೆ ಇಲ್ಲಿ ಶ್ರೀಮಂತಿಕೆ ಬಹಳ ಇರಬೇಕಾದ್ರೆ ಅವ್ರಿಗೆ ಬಹಳ ಇದೆ. ಅದಕ್ಕೆ ಆ್ಯಂಡ್ ಅವರ ಇನ್ಸ್ಪಿರೇಷನ್ನು ಕೂಡ
ಏಕೆಂದರೆ ನಮಗೆ ಯಾರಾದರೂ ಬಹಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾಗ, ನಮಗೆ ಬಹಳ ಒಳ್ಳೆ ಅನುಭವಗಳನ್ನ ಕೊಟ್ಟಾಗ ಅದನ್ನು ನಾವು ಇನ್ನೊಬ್ಬರಿಗೆ ದಾಟ್ಸೋಕ್ಕೆ ಸಾಧ್ಯ. ನನಗೆ ಆ ಥರ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದು ಶಿವಣ್ಣ. ಆ ಥರ ಕೈ ಹಿಡ್ಕೊಂಡಿದ್ದು ಶಿವಣ್ಣ, ತಪ್ಕೊಂಡಿದ್ದು ಶಿವಣ್ಣ. ಅವರೇನೆ ಪ್ರತಿಯೊಂದು ಸರಿನೂ ಹೊಸ ಹೊಸ ಪ್ರತಿಭೆಗಳನ್ನ ನೋಡಿದಾಗ ಇಲ್ಲ ಜೊತೆಗೇನೋ ಮಾಡೋಣ, ಇನ್ನೂ ತುಂಬ ಜನ ಬರಬೇಕು, ಏನೋ ಆಗಬೇಕು ಅಂತ ಯೋಚನೆ ಮಾಡೋಕ್ಕೆ ಇನ್ಸ್ಪಿರೇಷನ್ನೇ ಶಿವಣ್ಣ. ಅಣ್ಣ ಥ್ಯಾಂಕ್ ಯು ಅಣ್ಣ. ನೀವು ಬಹಳ ದೊಡ್ಡ ಶಕ್ತಿ. ಅದು ಬರೀ ನನಗೆ ಅಂತ ಅಲ್ಲ, ಚಿತ್ರರಂಗಕ್ಕೆ, ಈ ನಾಡಿಗೆ ಎಲ್ಲ ಬಹಳ ದೊಡ್ಡ ಶಕ್ತಿ. ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಅದನ್ನು ಐ ಥಿಂಕ್ ಅದು ಬಹಳ ಜನಕ್ಕೆ ಒಳಗಡೆ ಗೊತ್ತಿದೆ ಕೂಡ. ಸೊ ವಿ ಲವ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಬಹಳ ಅಂದರೆ ನಾವು ಪ್ರೇಮ್ ಸರ್ ನಾನು ಮಾತಾಡ್ತಾ ಇದ್ವಿ, ನಮ್ಮ ಪ್ರೊಡ್ಯೂಸರ್ ಸುದೀಪ್ ಬಂದಿಯರ್ ಅವರು ಮಾತಾಡ್ತಾ ಇದ್ವಿ. ಅಂದರೆ ಎಷ್ಟೆಲ್ಲ ಅಂದರೆ ಇಂಡಸ್ಟ್ರೀಲಿ ಈಗ ಪ್ರತಿಯೊಂದು ಈವೆಂಟು ಇನ್ನೊಂದು ಮತ್ತೊಂದು ಫೋನ್ಗಳು ಬರ್ತಾನೆ ಇರುತ್ತೆ, ಕರಿತಾನೆ ಇರ್ತಾರೆ. ಒಂದೊಂದು ಸರಿ ನನಗೂ ಸಾಕಾಗ್ಬಿಡುತ್ತೆ ಎಲ್ಲೋಗೋದು ಏನು ಮಾಡೋದು ಅಂತೆಲ್ಲ. ಅದ್ರ ಮಧ್ಯ ಶಿವಣ್ಣ ಬಹಳ ಆ್ಯಕ್ಟಿವ್ ಇದ್ದಾರೆ. ಶೂಟಿಂಗ್ ಜೊತೆಗೆ ಎಲ್ಲ ಕಡೆ ಹೋಗ್ತಾರೆ, ಕಾಣಿಸ್ಕೋತಾರೆ. ಆದಷ್ಟು ಅಂದರೆ ವಿಶ್ ಮಾಡ್ತಾರಲ್ಲ ಹೋಗಿ, ಅದು ಐ ಥಿಂಕ್ ಅದನ್ನು ಮ್ಯಾಚ್ ಮಾಡೋಕೆ, ಅಂದರೆ ಪರ್ಸ್ನಲ್ ಟೈಮ್ನ ಇನ್ನೊಬ್ರಿಗೆ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದನ್ನು ಅವರು ಆ ವಿಷಯದಲ್ಲಿ ತುಂಬ ಧಾರಾಳ. ಅವರು ಎಲ್ಲ ಕಡೆ ಹೋಗಿ ಬಹಳ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಸೊ ಅಂದರೆ ಇನ್ನೂ ತುಂಬ ನನಗೆ ಹೇಳೋಕ್ಕಾಗಲ್ಲ ಅಣ್ಣ. ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ಅವರು ಅಷ್ಟೇ, ಯಾವಾಗಲೇ ಏನಕ್ಕೆ ಫೋನ್ ಮಗನೇ, ನಾನು ಟಗರು ಪಲ್ಯಾಗೆ ಈ ಬಡವರ ಸ್ಕಲಲ್ಲೂ ಅಷ್ಟೇ ಆಡಿಯೋ ಸಾಂಗ್ಗಳು ಇದಾದಾಗ ಫೋನ್ ಮಾಡಿ, ಮನೆ ಸಾಂಗ್ಗಳು ಚೆನ್ನಾಗಿ ಸೂಪರ್ ಹಿಟ್ ಒಳ್ಳೇದಾಗುತ್ತೆ ಅಂತ. ಆ್ಯಂಡ್ ಟಗರು ಪಲ್ಯಾಗ ಒಂದು ಹಾಡು ಆಡ್ಸೋಕ್ಕೆ ಸಂಬಂಧನೋ ದೊಡ್ಡದಕ್ಕನ ಅಂತ ಬಂದ್ಬಿಟ್ಟು ಆಡಿ, ಅಲ್ಲ ಇದು ಸಾಂಗ್ ಆಡೋದಕ್ಕೆ ಅದು ಏನಾದ್ರು ಮನೆ ಏನಿದು ನೀನು ಈ ಥರ ಇಲ್ಲ, ನೀನು ಸಂಬಂಧದ ಬಗ್ಗೆ ಹಾಡು ಬರ್ದ್ಬಿಟ್ಟು ನೀನು ಇಲ್ಲಿ ವ್ಯವಹಾರ ಮಾತಾಡ್ತಾ ಇದೆಯಾ ನೀನು, ನನ್ನ ಖುಷಿಗೆ ಆಡಿರೋದು ಇದು, ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್ ಇದು ನೋಡು ಅಂತೇಳಿ ಅವಾಗಲೂ ವಿಶ್ ಮಾಡೋಗಿದ್ರು. ಭಾಳ ಚೆನ್ನಾಗಾಗಿತ್ತು. ಆ್ಯಂಡ್ ಇವತ್ತು ಇಬ್ಬರು ಬಂದು ಒಟ್ಟಿಗೆ ವಿಶ್ ಮಾಡ್ತಿದ್ದಾರೆ ಜೇಸಿಗೆ. ಆ್ಯಂಡ್ ಅವ್ರು ಹೇಳ್ದಂಗೆ ಜೇಸಿ ದ ಯೂನಿವರ್ಸಿಟಿ ಅಂತ ಹಾಕಿರೋದು. ಜೈಲು ಇವತ್ತು ಬಹಳ ಡಿಸ್ಕಷನ್ಲಿದೆ ಬೇರೆ ಬೇರೆ ಕಾರಣಗಳಿಗೆ, ಅಲ್ಲಿನ ವ್ಯವಸ್ಥೆ ಬಗ್ಗೆ. ಸೊ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟವಾದ ಸಾಲುಗಳು, ಒಬ್ಬ ತಂದೆ ತನ್ನ ಮಗ ಕಳಂಕ ಹೊತ್ಕೊಳ್ದೇ ಇದ್ರು, ಏನೋ ಕಿರೀಟ ಹೊತ್ಕೊಳ್ದೇ ಇದ್ರು ಪರವಾಗಿಲ್ಲ, ಕಳಂಕ ಹೊತ್ಕೋಬಾರ್ದು ಅನ್ನೋದು. ಆ್ಯಂಡ್ ಇನ್ನೊಂದು ಬಹಳ ಒಳ್ಳೆ ಲೈನ್ ಇದೆ, ಇಲ್ಲಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆ ಬೆರೆಯೋದ್ರ ಬದಲು ಇಲ್ಲಿರೋ ಪದಗಳ ಜೊತೆ ಬೆರೆತು ಬಿಟ್ಟಿದ್ರೆ ನನ್ನ ಜೀವನ ಏನೋ ಆಗಿರೋದು ಅಂತ. ನಿಮಗೆ ಶಾಲೆಯ ಗೋಡೆಗಳ ಮೇಲೆ, ಜೈಲಿನ ಗೋಡೆಗಳ ಮೇಲೆಲ್ಲ ಬಹಳ ಒಳ್ಳೊಳ್ಳೆ ವಿಷಯಗಳು ಬರೆದಿರ್ತಾರೆ. ಸೊ ಇಲ್ಲಿ ಬರೀ ಅಂಡರ್ವರ್ಲ್ಡ್ ಅಷ್ಟೇ ಅಲ್ಲ, ಅಂದರೆ ಇವತ್ತಿನ ಯಂಗ್ಸ್ಟರ್ಸು ಅಂದರೆ ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರಲ್ಲ ಸಣ್ಣ ವಿಷಯಗಳಿಗೆ. ಅದು ಇದು ಇವತ್ತು ಎಂಪತಿ ಬಹಳ ಕಮ್ಮಿ ಇದೆ. ಆ ಥರದ್ದವ್ರಿಗೆ ಅಂತಲೇ ಮಾಡಿರೋ ಸಿನಿಮಾ ಇದು. ಅಂದರೆ ನೋಡಿದ್ರೆ ಬೇಡಪ್ಪ ಇದೆಲ್ಲ ಬೇಡ ಅಂತ ಅನ್ಸೋವಂಥ ಸಿನಿಮಾನೇ. ಸೊ ಬಹಳ ಚೆನ್ನಾಗಿ ಚೇತನ್ ಕಟ್ಟಿದ್ದಾನೆ. ನನಗೆ ಅದು ಕತೆ ಕೇಳಿದಾಗ ಬಂದು ಈ ವರ್ಲ್ಡ್ನ ಹೇಳೋದು ಬಹಳ ಕಷ್ಟ ಇದೆ. ಯಾಕೆಂದರೆ ಈ ಜಗತ್ತನ್ನು ಹೇಳಕ್ಕೆ ಹೋದಾಗ ಆ ಜಗತ್ತು ಗೊತ್ತಿದ್ರೆ ಮಾತ್ರ ಅದನ್ನು ವಿಜುವಲಿ ಕಟ್ಟಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಯಾರ್ದೋ ಒಂದು ಇಮಿಟೇಷನ್ ಥರ ಕಾಣಿಸೋಕ್ಕೆ ಶುರು ಮಾಡುತ್ತೆ. ಬಟ್ ಚೇತನ್ ವಿಷಯದಲ್ಲಿ ಅದನ್ನು ಬಹಳ ಅದ್ಭುತವಾಗಿ ಕಟ್ಟಿದ್ದೆ. ನಾನು ಕತೆ ಕೇಳಿದಾಗ್ಲೇ ಈ ವರ್ಲ್ಡ್ ಗೊತ್ತಿದೆ ಚೇತನ್ಗೆ ಅಂತ ಹೇಳಿ ಒಪ್ಕೊಂಡಿದ್ದು. ಆ್ಯಂಡ್ ಪ್ರಖ್ಯಾತ್, ನಾನು ಪ್ರಖ್ಯಾತ್ನ ಭಾಳ ಯಂಗಾಗಿದ್ದಾಗಿಂದ ನೋಡಿದ್ದೀನಿ, ನನಗೆ ಭಾಳ ಚೆನ್ನಾಗಿ ಗೊತ್ತು. ಆ್ಯಂಡ್ ಎಷ್ಟೊಂದು ಸರಿ ನಾನು ನಮ್ಮ ಪೂರ್ಣ ನಾಗ ಎಲ್ಲ ಸಖತ್ತಾಗಿದ್ದಲ್ಲ ಈ ಬಡಿ ಮಗ, ಏನಾದ್ರು ಒಂದು ಒಳ್ಳೆ ಸಿನಿಮಾ ಆಗಬೇಕಲ್ಲ ಇವನಿಗೆ ಅಂತ ಬಹಳ ಸರಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಕತೆ ಪ್ರಖ್ಯಾತ್ ಕರ್ಕೊಂಬಂದಾಗ ಚೇತನ್ನ ಇದೊಂದು ಕತೆ ಕೇಳೋಣ ಚೆನ್ನಾಗಿದೆ ಅಂತ ಅಂದಾಗ ನನಗೆ ಬಹಳ ಖುಷಿಯಾಗಿ ಇಲ್ಲ ಇದು ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದಂಥ ಸಿನಿಮಾ. ಆ್ಯಂಡ್ ಈ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಒಳ್ಳೆ ಭವಿಷ್ಯ ಇದೆ ಇಲ್ಲಿ, ಬಹಳ ಜನಕ್ಕೆ ಜಾಗ ಇದೆ. ಐ ಥಿಂಕ್ ಒಂದು ಒಳ್ಳೆ ಇನ್ನೊಂದು ರೀಇಂಟ್ರೊಡಕ್ಷನ್ ಆಗುತ್ತೆ ಪ್ರಖ್ಯಾತ್ಗೆ ಸಿನಿಮಾ ಅಂತ ಹೇಳಿ ನಂಬ್ತೀನಿ. ಆ್ಯಂಡ್ ಭಾವನಾ ಟ್ರೇಲರ್ ನೋಡಿರೋರು ಎಲ್ಲರೂ, ಇವನ್ ಶಿವಣ್ಣನೂ ಹೇಳ್ತಾರೆ ಬಹಳ ಮುದ್ದಾಗಿ ಕಾಣ್ತಿದ್ದಾರೆ ಹೀರೋಯಿನ್ನು ಅಂತ ಹೇಳಿ. ಆ್ಯಂಡ್ ನಾನು ಸಿನಿಮಾ ನೋಡಿದ್ದೀನಿ ರಾಕಾ, ನನ್ನ ವಯಸ್ಸಾಳದಲ್ಲಿ ಆ ರಾಕಾ ಕ್ಯಾರೆಕ್ಟ್ರು ಅವ್ರನ್ನ ಎತ್ತಿ ತಿರುಗಿಸಿ ಕೆಳಗೆ ಹಾಕಬೇಕಾಗಿತ್ತು. ನಾನು ಹೆಂಗೆ ಈ ಮನುಷ್ಯನ ಎತ್ತದು ಹಿಂಗಿದಾರಲ್ಲ ಅಂತ. ಆ್ಯಂಡ್ ಅಲ್ಲಿ ಫೈಟ್ ಮಾಡಬೇಕಾದ್ರೆ ನಾನು ನೋಡಿನಿ. ಬಟ್ ರಾಕಾ ಅಲ್ಲಿಂದ ಇಲ್ಲಿಗೆ ಇಂಪ್ರೂವೈಸ್ ಆಗಿರೋದು ಇದೆಯಲ್ಲ ಸಖತ್ತಾಗಿದೆ. ಅದು ಚೇತನ್ ಬಹಳ ವರ್ಕ್ಶಾಪ್ಸ್ ಎಲ್ಲ ಮಾಡಿರೋದು. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟ್ರುಗಳು ಅದು. ಆ್ಯಂಡ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಸೂಪರ್ ಮಾಸ್ಟರ್. ಅಂದರೆ ಸಿನಿಮಾ ನೋಡಿದ್ವಿ, ಮೋಸ್ಟ್ಲಿ ಬಹಳ ಬೇರೆನೇ, ಅಂದರೆ ನಿಮ್ಮನ್ನು ಇನ್ನೊಂಥರ ಇದರಲ್ಲಿ ಬಹಳ ರಿಯಲಿಸ್ಟಿಕ್ಕಾಗಿ ಬಹಳ ಇಷ್ಟಪಡ್ತಾರೆ ಎಲ್ಲರೂ. ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು, ಸಾರಿ ನಾನು ಹೆಸರುಗಳು ಮೆನ್ಷನ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಸಕ್ಸಸ್ ಮೀಟಲ್ಲಿ ಪರ್ಟಿಕ್ಯುಲರಾಗಿ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಥ್ಯಾಂಕ್ ಯು ಎಲ್ಲರೂ ಬಹಳ ಚೆನ್ನಾಗಿ ಸೇರಿ ಸಿನಿಮಾನ ಕಟ್ಟಿದ್ದೀರಾ. ಖಂಡಿತ ಬಹಳ ಚೆನ್ನಾಗಾಗುತ್ತೆ. ನಮಗೆ
ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ಬಂದು ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ಇಲ್ಲ ಈ ಸಿನಿಮಾಗೆ ಬನ್ನಿ ಅಂತ ಪ್ರೇಕ್ಷಕರನ್ನ ಕರೆಯೋಕೆ ಸಾಧ್ಯ. ಖಂಡಿತ ನೀವು ಆ ಥರದ ಸಿನಿಮಾ ಮಾಡಿದ್ದೀರಾ, ಭಾಳ ಖುಷಿಯಿಂದ ಇರಿ, ಸಿನಿಮಾ ಬಹಳ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಮ್ಮ 666 ನಿರ್ಮಾಪಕರು ವೈಶಾಖ್ ಬಂದಿದ್ದಾರೆ, ನಮ್ಮ ಕಿಲಂಗ್ ವೀರಪ್ಪನ್ ನಿರ್ಮಾಪಕರು ಸುದಿ ಅವರು ಬಂದಿದ್ದಾರೆ, ಆ್ಯಂಡ್ ಬಹಳ ಜನ ವೆಲ್ ವಿಷರ್ಸ್ ಬಂದಿದ್ದಾರೆ. ಆ್ಯಂಡ್ ನಮ್ಮ ಮಾಸ್ತಿ ಅವ್ರ ಬಗ್ಗೆ ಹೇಳಬೇಕು, ಅವ್ರ ಮಾತುಗಳ ಬಗ್ಗೆ ಹೇಳಿದೆ, ಮಾಸ್ತಿ ಬಗ್ಗೆ ಹೇಳಿಲ್ಲ. ಸೊ ಐ ಥಿಂಕ್ ಆ ಮಾತುಗಳು ಬಗ್ಗೆ ಹೇಳಿರೋದು ಅದು ಕನ್ವೆ ಆಗುತ್ತೆ. ಆ್ಯಂಡ್ ನಮ್ಮ ಪಿಂಕ್ ಟಿಕೆಟ್ಸು ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋಂಥ KRG ಸ್ಟುಡಿಯೋಸು ಮತ್ತು ಎಲ್ರಿಗೂ ಇಡೀ ತಂಡಕ್ಕೆ, JC ತಂಡಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಥ್ಯಾಂಕ್ ಯು. ನಿಮಗೆ ನೆನಪಿದ್ರೆ ಶಾಕುಂತ್ಲೆ ಸಿಕ್ಕಳು ಅನ್ನುವಂಥ ಹಾಡು ಎಷ್ಟು ಸೂಪರ್ ಹಿಟ್ ಆಗಿತ್ತು ಅಂತ. ಅವತ್ತು ಆ ಕ್ಯೂಟ್ ಸ್ಮೈಲ್ ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಒಂದು ಹಾಡಿನ ಮೂಲಕ ವೈರಲ್ ಆದ ಹುಡುಗ ಇವತ್ತು ಲಾಂಗ್ ಹಿಡ್ಕೊಂಡು ಈ ಲೆವೆಲಿಗೆ ಮಾಸ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಇವತ್ತು ಆ ಮಟ್ಟಿಗೆ ಹಿಟ್ ಆಗಬೇಕು ಅಂದ್ರೆ ಅದಕ್ಕೆ ಅಪ್ಪು ಸರ್ ಕಾರಣ, ಅದನ್ನ ನಾನು ನೆನೆಸ್ಕೊಳ್ಳೇಬೇಕು. ಥ್ಯಾಂಕ್ ಯು ಅಪ್ಪು ಸರ್. ನಮ್ಮ ಆಡಿಯೋ ರೈಟ್ಸ್ನ ಯಾರು ಕೇಳ್ತಾ ಇರೋರು ಇದೊಂದು ಸಾಂಗ್ನ ಕೇಳ್ಬಿಟ್ಟು ನೋ ದಿಸ್ ಸಾಂಗ್ ವಿಲ್ ವರ್ಕ್, ಐ ನೀಡ್ ದಿಸ್ ಆಲ್ಬಮ್ ಅಂದ್ಬಿಟ್ಟು ಅವತ್ತು ತೊಗೊಂಡ್ರು. ಅದೊಂದು ಕಾರಣಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ರೆಕಗ್ನೈಸ್ ಆಗೋಕ್ಕೆ ಸಾಧ್ಯ ಆಯಿತು. ಸೊ ನಾನು ಅಪ್ಪು ಸರ್ನ ನೆನೆಸ್ತಾ ಮೊದಲನೇದಾಗಿ ಇಲ್ಲಿ ಬಂದಿರೋದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಶಿವಣ್ಣ, ನಾನು ಐ ಥಿಂಕ್ ನನಗೆ ಬುದ್ಧಿ ಬಂದಾಗಿಂದನೂ ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾವು ಸಿಕ್ಕಿಂಗೆ ಗ್ಯಾಂಗ್ಟಾಕ್ಗೆ ಶ್ರೀರಾಮ್ ಶೂಟಿಂಗ್ ಹೋಗಿದ್ವಿ. ಸೊ ಅವಾಗಿಂದನೂ ನನಗೆ ಯಾವಾಗ ಬುದ್ಧಿ ಬಂದಾಗಿಂದನೂ ನಾನು ಇಲ್ಲಿವರೆಗೂ ನಿಮ್ಮನ್ನ ಅಡ್ಮೈರ್ ಮಾಡ್ಕೊಂಡು ಬಂದಿದ್ದೀನಿ. ಯು ಆರ್ ಮೋರ್ ಲೈಕ್ ಅವರ್ ಫ್ಯಾಮಿಲಿ. ಯಾಕೆಂದರೆ ನಮ್ಮೂರವ್ರು ಕೂಡ ಆಗ್ಬಿಟ್ಟಿದ್ದಾರೆ ಇವಾಗ, ಕನಕಪುರದವರೇ ನೀವು ಕೂಡ. ಸೊ ಅದೊಂದು ಬ್ಲೆಸ್ಸಿಂಗು. ನನ್ನ ಮೊದಲನೇ ಸಿನಿಮಾಗೂ ಕೂಡ ನೀವು ಸಪೋರ್ಟ್ ಮಾಡಿದ್ರಿ. ನಿಮ್ಮ ಒಂದು ಫ್ಯಾಮಿಲಿ ಸಪೋರ್ಟು, ನಿಮ್ಮ ಸಪೋರ್ಟು. ಆಮೇಲೆ ಸರ್ ಪ್ರೇಮ್ ಸರ್, ನನ್ನ ತಂದೆಗೆ ನೀವು ಆ್ಯಕ್ಷನ್ ಕಟ್ ಹೇಳಿದ್ರಿ ಪ್ರೀತಿಗೆ ಭೂಮಿ ಮೇಲಿದ್ದೀರಿ. ಇವತ್ತು ನನ್ನ ಟ್ರೇಲರ್ ಲಾಂಚ್ಗೆ ನೀವು ಇವೆಂಟ್ ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಮೇಡಮ್ ಹೇಳ್ದಂಗೆ ನೀವೆಲ್ಲ ಫೌಂಡರ್ HOD ಅಂಡರ್ವರ್ಲ್ಡ್ ಸಿನಿಮಾಗಳಿಗೆ, ನಾವು ಇವಾಗ ಹೊಸ್ದಾಗಿ ಅಡ್ಮಿಟ್ ಆಗಿರೋ ಜೂನಿಯರ್ಸು. ಸೊ ನಿಮ್ಮ ಆಶೀರ್ವಾದ ನಮಗೆ ತುಂಬ ಬೇಕಾಗಿದೆ. ಆ್ಯಂಡ್ ಧನುಷ್ ಸರ್ ಮೇಡಮ್ ಹೇಳ್ದಂಗೆ ಸೀನಿಯರ್ ಸ್ಟೂಡೆಂಟು ಒಂದು ಅಂಡರ್ವರ್ಲ್ಡ್ ಯೂನಿವರ್ಸಿಟಿಗೆ. ಸೊ ನಾನು ಆಗಲಿ ನಮ್ಮ ನಿರ್ದೇಶಕರಾಗಲಿ ಈಗ ಹೊಸ್ದಾಗಿ ಅಡ್ಮಿಟ್ ಆಗಿದ್ದೀವಿ ಯೂನಿವರ್ಸಿಟಿಗೆ. ಎಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ತಂದೆ ತಾಯಿ ಬಗ್ಗೆ ಇವತ್ತು ಈ ವೇದಿಕೆ ಮೇಲೆ ನೆನೆಸ್ಕೊಳ್ಳೇಬೇಕು. ಇವತ್ತು ಎಲ್ಲರೂ ಡಿಗ್ರಿ ಮುಗಿಸಿ MS ಮಾಡು ಇಲ್ಲ ಬಿಸ್ನೆಸ್ ಮಾಡು ಅನ್ನೋ ಒಂದು ಕಾಲದಲ್ಲಿ ನನ್ನ ತಂದೆ, ನೀನು ಏನಾದರೂ ಆಗು, ಜಗತ್ತಿಗೆ ನೀನು ಕೆಟ್ಟವನು ಅನ್ಸ್ಕೊಬೇಡ, ಸುಳ್ಳ ಅನ್ಸ್ಕೊಬೇಡ, ಜಗತ್ತಿಗೆ ನೀನು ಒಳ್ಳೆ ಹುಡುಗ ಆಗು ಅಂತ ಹೇಳಿ ನನ್ನ ಇಂಡಸ್ಟ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಪ್ಪ. ಆ್ಯಂಡ್ ಅವ ಇವತ್ತು ನೀವು 12 ಗಂಟೆಗೆ ಮನೆಗೆ ಹೋಗಿಲ್ಲ ಅಂದರೆ ಫೋನ್ ಮಾಡ್ತೀರಾ, ಊಟಕ್ಕೆ ಬರ್ತೀರಾ ಅಂತ ಹೇಳಿ. ಆ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಅದು ಕೋಟಿ ಕೊಟ್ಟರು ಸಿಗಲ್ಲ. ಆ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಿಮಗೆ. ಆ್ಯಂಡ್ ನನ್ನ ಮಣ್ಣ ಬಂದಿದ್ದಾನೆ, ಈಸ್ ಆಲ್ವೇಸ್ ಆರ್ ಸಪೋರ್ಟರ್. ನಮ್ಮ ಫ್ಯಾಮಿಲಿ ಎಲ್ಲ ಹೆಗ್ಲು ಮೇಲೆ ಹೊತ್ಕೊಂಡು ನಡೆಸ್ತಾ ಇದ್ದಾನೆ. ಐ ಥ್ಯಾಂಕ್ ಹಿಮ್ ಆಲ್ಸೋ. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಬಂದಾಗ ಸರ್ ಹೇಳ್ತಾ ಇದ್ರು, ಏನು ಶ್ರೀಮಂತರ ಮಕ್ಕಳನ್ನ ನೀನು ಹಾಕೊಂಡು ಸಿನಿಮಾ ಮಾಡ್ತಾ ಇದೆಯಾ ಅಂತ. ಸರ್ ಹಂಗಿದ್ದಿದ್ರೆ ನಾನು 7 ವರ್ಷ ಕ್ಯಾಬ್ ತಗೋತಾ ಇರಲಿಲ್ಲ ಸರ್. ಏಕೆಂದರೆ ಇವತ್ತು ದುಡ್ಡಿರೋರೆಲ್ಲ ಹೀರೋ ಆಗೋಕ್ಕಾಗಲ್ಲ. ಅದು ಅಲ್ಟಿಮೇಟ್ಲಿ ಜನ ಒಪ್ಕೊಬೇಕು, ಸರಸ್ವತಿ ಕಲೆ ಇರಬೇಕು, ಸರಸ್ವತಿ ಆಶೀರ್ವಾದ ಇರಬೇಕು. ಇವತ್ತು ಸೂಪರ್ ಸ್ಟಾರ್ ಮಕ್ಕಳುಗಳು ಫೇಲ್ ಆಗಿರೋ ಉದಾಹರಣೆಗಳು ಇದ್ದಾರೆ, ಬಡವ್ರ ಮಕ್ಕಳು ಸೂಪರ್ ಸ್ಟಾರ್ ಆಗಿರೋ ಉದಾಹರಣೆಗಳು ಇದೆ. ಸೊ ಅಲ್ಟಿಮೇಟ್ಲಿ ಅದು ಕಲೆ. ದುಡ್ಡಿದ್ರೆ ಎಲೆಕ್ಷನ್ ಗೆಲ್ಬೋದು, ಬಟ್ ಸಿನಿಮಾ ಗೆಲ್ಸೋದು ತುಂಬಾ ಕಷ್ಟ ಇದೆ ಇವಾಗ. ಅಲ್ಲ, ಅವ್ರ ಮಾಸ್ತಿ ಸರ್ ಸೈಡಲ್ಲಿ ಕರೆದ್ರೆ ಹೇಳಿದ್ರು ಡೈಲಾಗ್ ಸಖತ್ತಾಗಿ ಹೊಡಿತಾನೆ, ಡೈಲಾಗ್ ಹೊಡಿಸಿ ಅಂತ. ನಾನು ಹೇಳಕ್ಕಿಂತ ಮುಂಚೆನೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾರೆ ಅವರು. ಅದಕ್ಕೆ ನಾವು ಡಾಲಿ ಸರ್ಗೆ ತುಂಬಾ ಋಣಿಯಾಗಿರ್ತೀವಿ. ಯಾಕೆಂದ್ರೆ ನಾವು ಫಸ್ಟ್ ಸಿನಿಮಾ ಒಂದು ಹೇಳಿದಾಗ, ಅವ್ರಿಗೆ ಕತೆ ಹೇಳಿದಾಗ ಅವ್ರದೇ ಒಂದು ಪ್ರೋಸೆಸ್ ಅಲ್ಲಿ ಇದ್ರು, ಹೆಡ್ ಬುಷ್ ಅಲ್ಲಿ ಒಂದು ಟೆನ್ಷನ್ ಅಲ್ಲಿ ಇದ್ರು. ಮಾಡ್ತೀನಿ ಕಣ, ಈ ಸಿನಿಮಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಮತ್ತೆ ನಮ್ಮ ಡೈರೆಕ್ಟರ್ ಜರ್ನಿನೇ ಒಂದು ಸಿನಿಮಾ ಮಾಡ್ಬೋದು. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿದೀವಿ. ಒಂದು ಆಫೀಸ್ ಹಾಕೊಂಡು ಮಾಸಿ ಸರ್ನ ಕೂರಿಸ್ಕೊಂಡು ಡೈಲಾಗ್ ಬರ್ಸಿ ವರ್ಕ್ಶಾಪ್ ಮಾಡಿ 1 ವರ್ಷ ಅಲ್ದಿದ್ದೀವಿ. ಇದೇ ವೈಶಾಖ್ ಅವ್ರಿಗೂ ಕೂಡ ನಾವು ಕತೆ ಹೋಗಿ ಹೇಳಿದ್ವಿ, ಸದಾಶಿವನಗರ್ ಸ್ಟಾರ್ ಬಕ್ಸ್ ಅಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ. ಇವತ್ತು ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೈಶಾಖ್ ಅವರೇ ಬಂದಿದ್ದಕ್ಕೆ. ಸೊ ಇಷ್ಟು ಒಂದು ಜರ್ನಿ ಮಧ್ಯೆ ಇದೊಂದು ಪೇಷನ್ಸ್ ಇಟ್ಕೊಂಡು, ತಾಳ್ಮೆ ಇಟ್ಕೊಂಡು ಈ ಇಂಡಸ್ಟ್ರಿಗೆ ಧುಮುಕ್ಬಿಟ್ಟಿದೀವಪ್ಪ, ಬಣ್ಣ ಹಚ್ಬಿಟ್ಟಿದೀವಿ ಮುಖಕ್ಕೆ. ಇದೊಂದು ಏನೋ ನಶೆ ಅನ್ಬೋದು, ಹೇಳಕ್ಕಾಗಲ್ಲ. ಇದು ಚಿತ್ರರಂಗ ಅನ್ನೋದು. ಹೋಗಿದ ಕಡೆ ಎಲ್ಲ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಕೇಳ್ತಾರೆ. ನಾವು ಉತ್ತರ ಕೊಡ್ಲೇಬೇಕು, ಬಿಡಬಾರ್ದು. ಮತ್ತೆ ಇದ್ರಲ್ಲಿ ಏನಾದ್ರು ಮಾಡಿ ಸಕ್ಸಸ್ ಆಗ್ಲೇಬೇಕಲ್ಲ ಅಂತ ಹೇಳಿ ನಾವು ಈ ಸಿನಿಮಾನ ನಿರ್ಮಾಣ ಮಾಡಿದ್ದೀವಿ. ಅಣ್ಣ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇವತ್ತು ಹೇಗೆ ನಾಗಭೂಷಣ್ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ಅವ್ರಿಗೆ ಎಷ್ಟು ಬೆಲೆ ಕೊಟ್ಟು ಅವ್ರಿಗೆ ಸಿನಿಮಾಗಳು ಮಾಡ್ತಾ ಇದ್ದೀರೋ, ನನ್ನನ್ನು ಅದೊಂದು ನಿಮ್ಮ ಒಂದು ಬತ್ತಳಿಕೆಗೆ ಹಾಕೊಂಡಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ನನ್ನ ಜೊತೆ ಮಾಡಿರೋಂಥ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ.
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇವತ್ತು ಎಷ್ಟೋ ಜನ ಬಂದಿಲ್ಲ, ಬಟ್ ಅಂದ್ರೂ ತುಂಬಾ ದೂರದಿಂದ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಎಂಟೈರ್ ಕರ್ನಾಟಕದಿಂದ ಎಲ್ಲ ವಿಶಸ್ ಕಳಿಸಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯೂನಿಟ್ ಅವ್ರಿಗೆ ನಾನು ತುಂಬಾ ಕಾಟ ಕೊಟ್ಟಿದ್ದೀನಿ, ಅದನ್ನೊಂದು ನಾನು ಸಾರಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನನಗೆ ಈ ನಟನೆ ಜೊತೆ JC ದ ಯೂನಿವರ್ಸಿಟಿ ನಟನೆ ಜೊತೆ ಸಿನಿಮಾ ನಿರ್ಮಾಣ ಮಾಡೋ ಒಂದು ಕಲಿಕೆ ಕೂಡ ಆಗಿದೆ. ಅದಕ್ಕೆ ನಾನು ಧನಂಜಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀನು ಒಬ್ಬ ಮುಂದೆ ಒಂದು ಪ್ರೊಡ್ಯೂಸರ್ ಆಗ್ಬೇಕು, ನೀನೊಂದು ಸಂಸ್ಥೆ ಕಟ್ಟಬೇಕು, ನೀನೊಂದು 4-5 ಜನಕ್ಕೆ ಕೆಲಸ ಕೊಡಬೇಕು, ನಿರ್ಮಾಣ ಹೇಗಾಗುತ್ತೆ ಅನ್ನೋದು ತಿಳ್ಕೊಬೇಕು ಅಂತ ಹೇಳ್ತಾ ಇದ್ರು. ನಾನು ಯಾವಾಗಲೂ ಕ್ಯಾರವಾನ್ ಬಿಟ್ಟು ಪ್ರೊಡಕ್ಷನ್ ಟೇಬಲ್ ಮೇಲೆ ಕೂರ್ತಿತಾ ಇದೆ, ಪ್ರತಿಯೊಂದು ಬಿಲ್ನ ಚೆಕ್ ಮಾಡ್ತಾ ಇದೆ. ಯಾಕೆಂದ್ರೆ ನಮ್ಮ ಮೇಲೆ ಅವ್ರು ಬಂಡವಾಳ ಹಾಕ್ತಾ ಇದ್ದಾರೆ ಅಂದ್ರೆ ಅದನ್ನ ನಂಬಿಕೆನ ಉಳಿಸ್ಕೊಬೇಕು. ಅದು ಒಂದು ಚೌಕಟ್ಟಲ್ಲಿ ನಾವು ಸಿನಿಮಾ ಮಾಡಬೇಕು ಅಂತ ಹೇಳಿ ನಿರ್ಮಾಣನ ಹೇಗೆ ಮಾಡ್ಬೇಕು ಸಿನಿಮಾನ ಅಂತ ತುಂಬಾ ಕಲ್ತಿದ್ದೀನಿ. ಥ್ಯಾಂಕ್ ಯು ಅಣ್ಣ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ಕೆ. ಅಂಡ್ ಎಲ್ಲಾರ್ಗು ಇವತ್ತು ಅಂದ್ರೆ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ, ಫೆಬ್ರವರಿ 6ಕ್ಕೆ. ಅಂಡ್ ನನ್ನ ಒಂದು ಅಂದ್ರೆ ಒಂದು ಅನಾಲಿಟಿಕ್ಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಹೀರೋಗೂ ಒಂದೊಂದು ರೌಡಿಸಮ್ ಸಿನಿಮಾ ಆಶೀರ್ವಾದ ಮಾಡಿದೆ. ಈಗ ಸರ್ ಕರಿಯಾ ಸಿನಿಮಾದಲ್ಲಿ ದರ್ಶನ್ ಸರ್ನ ಲಾಂಚ್ ಮಾಡಿದ್ರು. ಶಿವಣ್ಣಂಗೆ ಜೋಗಿ ಇರ್ಬೋದು, ಓಂ ಇರ್ಬೋದು, ಡಾಲಿ ಅಣ್ಣಂಗೆ ಡಾಲಿ ಪಾತ್ರ ಕೈ ಕೊಡ್ತು. ಅದೇ ಒಂದು ನಾವು ಅಂದ್ರೆ ಒಂದು ಏನೋ ನಮ್ಗೊಂದು ಆಗುತ್ತಪ್ಪ ಈ JC ಸಿನಿಮಾದಲ್ಲಿ ಒಂದು ಮ್ಯಾಡಿ ಕ್ಯಾರೆಕ್ಟರ್ ಕೈ ಹಿಡಿಯುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಸಿನಿಮಾ ಮಾಡಿದೀವಿ. ಅಂಡ್ ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಕೊಟ್ಟಿದ್ದೀವಿ ಈ ಸಿನಿಮಾದಲ್ಲಿ. ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್ ಸೂಪರ್. ಎಲ್ಲರಿಗೂ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತ ಕೇಳ್ತೀವಿ, ನಿಮಗೆ ಆ ಕ್ವೆಶನ್ ಕೇಳಲ್ಲ. ಪಾತ್ರ ಪರಿಚಯ ಆಗೋ ರೀತಿ ಒಂದು ಚಿಕ್ಕ ಡೈಲಾಗ್ ಹೊಡೆದ್ಬಿಟ್ಟು ಹೇಳ್ತೀವಿ. ವಾಟ್ ಈಸ್ ಮ್ಯಾಡಿ? ಮ್ಯಾಡಿ ಅಂದ್ರೆ ಒಂದು ಇನ್ನೋಸೆಂಟ್ ನ ಕೆಣಕಿದ್ರೆ ಅವ್ನು ಯಾವ ಮಟ್ಟಕ್ಕೆ ಕ್ರೂರಿ ಆಗ್ತಾನೆ ಅನ್ನೋದು ಒಂದು ಮ್ಯಾಡಿ ಕ್ಯಾರೆಕ್ಟರ್. ಅಂಡ್ JC ಬಗ್ಗೆ ನೀವು ಆಲ್ರೆಡಿ ಟ್ರೈಲರ್ ಅಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ಒಂದು JC ಬಗ್ಗೆ ಚಿಕ್ಕದಾಗಿ ಹೇಳಬೇಕು, ಒಂದು ಸಿನಾಪ್ಸಿಸ್ ಕೊಡಬೇಕು ಅಂದ್ರೆ ನಮ್ಮ ಮಾಸ್ತಿ ಸರ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. JCಲಿ 6,500 ಜನ ಕೈದಿಗಳಿದೀವಿ. 6,000 ಜನ ಗಂಡಸರು, ಮಿಕ್ದವರೆಲ್ಲ ಹೆಂಗಸರು. ಅವ್ರ ಬ್ಯಾರಕ್ಗೆ ನಾವು ಹೋಗಂಗಿಲ್ಲ, ನಮ್ಮ ಬ್ಯಾರಕ್ಗೆ ಅವ್ರು ಬರಂಗಿಲ್ಲ. ಇಲ್ಲೆಲ್ಲ ಬಿಳಿ ಬಟ್ಟೆ ಹಾಕೊಂಡಿದಾರಲ್ಲ, ಇವರೆಲ್ಲ ಸಜಾ ಕೈದಿಗಳು, ನಾವೆಲ್ಲ 100 ಟ್ರೈಲ್ಗಳು. ಇಲ್ಲಿ ಬೀಡಿ, ಸಿಗರೇಟು, ಗಾಂಜಾ, ಅಫೀಮು, ಎಣ್ಣೆ, ಹೆಣ್ಣು ಎಲ್ಲ ಸಿಗುತ್ತೆ. ಇದೆಲ್ಲ ಬೇಕು ಅಂದ್ರೆ ಜೋಬ್ ತುಂಬಾ ದುಡ್ಡಿರ್ಬೇಕು, ಇಲ್ಲಾಂದ್ರೆ ಫೀಲ್ಡಲ್ಲಿ ಒಳ್ಳೆ ಹವಾ ಇರಬೇಕು. ಇಲ್ಲಿ ಚುಚ್ಚಿಸ್ಕೊಂಡವರು ಇದ್ದಾರೆ, ಚುಚ್ಚಿರೋರು ಇದ್ದಾರೆ, ಆನೆ ಹೊಡೆದಿರೋ ದುಷ್ಟರು ಇದ್ದಾರೆ, ಇರುವೆನೂ ಸಾಯಿಸಿರೋ ನತ ದುಷ್ಟರು ಇದ್ದಾರೆ. ಎಲ್ಲರೂ ಹೇಳ್ತಾರೆ JC ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂತ, ಆದ್ರೆ ಜಾಸ್ತಿ ಕಾಸ್ಟ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ನೈಜ ಘಟನೆ ಆಧಾರಿತ ಅಂತ ಒಂದು ಲೈನ್ ಓದ್ದೆ, ಅಲ್ಲಿಂದ ಶುರು ಮಾಡಿ ಸರ್. ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ಕಾರ. ಸರ್ ಪ್ರೇಮ್ ಸರ್ ನಮಸ್ತೆ ಸರ್. ನಾನು ಇಲ್ಲೇ ಹುಟ್ಟು ಬೆಳೆದು ಬ್ಯಾಂಗ್ಳೂರಲ್ಲಿ ಹುಟ್ಟು ಬೆಳೆದಿರೋಂಥ ಒಬ್ಬ ಹುಡುಗ. ಆಬ್ವಿಯಸ್ಲಿ ನಿಮ್ಮ ಫಿಲಮ್ಸ್ನೆಲ್ಲ ನೋಡಿ ಅಡ್ಮೈರ್ ಮಾಡಿ ಇದೇ ಥರ ಎಲ್ಲ ಸಿಲ್ಲೆ ಹೊಡೆದು ಮಜ್ಜಾ ಮಾಡಿ ಕಟ್ಔಟ್ಗೆ ಹಾರ ಹಾಕಿ ಬೆಳೆದಿರೋಂಥ ಹುಡುಗ. ಸೊ ಈ ಸಿನಿಮಾ ಬಂದು ಆಬ್ವಿಯಸ್ಲಿ ಶಿವಣ್ಣ, ಪ್ರೇಮ್ ಸರ್ ಇವ್ರ ಸಿನಿಮಾ ನೋಡ್ಕೊಂಡು ಬಂದಿರೋಂಥ ಇನ್ಸ್ಪಿರೇಷನ್ಗಳೇ. ಸೊ ನಾನು ಇಲ್ಲಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು ನಮ್ಮ ಪ್ರೊಡ್ಯೂಸರ್ಗೆ ಧನಂಜಯ್ ಸರ್ ಅವ್ರಿಗೆ ನಾನು ಫಸ್ಟ್ ಟೈಮ್ ನಾನು ಕತೆ ಹೇಳಕ್ಕೆ ಹೋದಾಗ, ಫಸ್ಟ್ ಟೈಮ್ ಮೀಟ್ ಆಗಕ್ಕೆ ಹೋದಾಗ ಅವ್ರಿಗೆ ನಾನು ಸಿನಿಮಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿದಾಗ ಒಬ್ಬ ಆ ಪ್ಯಾಷನ್ ಇರೋವಂಥ ವ್ಯಕ್ತಿ ಇರ್ತಾರೆ ಗೊತ್ತಾ, ಗುರು ಈ ಸಿನಿಮಾ ವರ್ಕ್ ಆಗುತ್ತೆ, ಇದರಲ್ಲಿ ಇದೊಂದು ಪಲ್ಸ್ ಇದೆ, ಇದರಲ್ಲಿ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಅಂಶ ಇದೆ ಅಂತ ಇದೆಯಲ್ಲ, ಅದು ಜಸ್ಟ್ ಒಂದು 2 ಅವರ್ 3 ಅವರ್ ಕೂತ್ಕೊಂಡು ಕೇಳಿಸ್ಕೊಂಡು ಅದರಲ್ಲಿ ಇಲ್ಲ ಇದು ಮೂವ್ ಆಗುತ್ತಾ ಮಾಡೋಣ, ಖರ್ಚು ವೆಚ್ಚ ಎಲ್ಲ ಅದಾದ್ಮೇಲೆ ಫಸ್ಟ್ ಸಬ್ಜೆಕ್ಟ್ ಚೆನ್ನಾಗಿದೆ, ಇದ್ರಲ್ಲಿ ಮೂವ್ ಆಗೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ತರ್ದ್ರು ಗೊತ್ತಾ. ಅದಕ್ಕೆ ನಾನು ಖಂಡಿತ ಋಣವಾಗಿರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧನಂಜಯ್ ಸರ್. ಇನ್ನು ಪ್ರಖ್ಯಾತ್ ಸರ್ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಒಂದು ದಿನ ಸಾಲಲ್ಲ, ತುಂಬ ದಿನಗಳು ಬೇಕು. ಅವರು ನಾನು ಈ ಸಿನಿಮಾನ ಇಲ್ಲಿವರೆಗೂ ತರೋದಕ್ಕೆ ತುಂಬ ಕಷ್ಟಪಟ್ಟಿದ್ರಿ, ಇಷ್ಟಪಟ್ಟಿದ್ರಿ. ನೈಟ್ ಆ್ಯಂಡ್ ಡೇ ಆ ಜರ್ನಿನೇ ತುಂಬ ಅದ್ಭುತವಾಗಿತ್ತು. ಸೊ ನಾನು ಪ್ರಖ್ಯಾತ್ ಸರ್ಗೆ ಈ ಸ್ಟೇಜ್ ಮುಖಾಂತರ ಹೇಳಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಸಿನಿಮಾದ ನಾಯಕ ನಟಿ ಭಾವನಾ ರೆಡ್ಡಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಹಗಲು ರಾತ್ರಿ ಅಂದರೆ ವರ್ಕ್ಶಾಪ್ ಇರುತ್ತೆ, ಅವಾಗ ಬಂದಿದ್ದಾರೆ. ತುಂಬ ದೂರದಿಂದ ಬರಬೇಕು, ಅವರು ಟ್ರಾವೆಲ್ ಮಾಡ್ಕೊಂಡು ಬರೋರು, ತುಂಬ ಸಪೋರ್ಟಿವ್ ಆಗಿದ್ರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ಮಿಕ್ಕಿದೆಲ್ಲ ನನ್ನ ಟೆಕ್ನಿಷಿಯನ್ಸ್ಗಳಿಗೆ, DOP ಆದಂಥ ಕಾರ್ತಿಕ್ ಅವ್ರಿಗೆ, ಅವ್ರು ಇವತ್ತು ಬರೋಕ್ಕಾಗಲಿಲ್ಲ, ಬಟ್ ಅವ್ರಿಗೆ ನಾನು ನನ್ನ ಜೊತೆ ಅವ್ರು ಕೊಟ್ಟಿದ್ದ ಸಾಥಿಂದನೇ ನಾವು ಸಿನಿಮಾನ ಒಂದು ಹಂತಕ್ಕೆ ಅಥವಾ ಒಂದು ಒಳ್ಳೆ ಬಜೆಟಲ್ಲಿ ತರಕ್ಕಾಗಿದ್ದು. ಸೊ ನಾನು ಕಾರ್ತಿಕ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಡೈರೆಕ್ಷನ್ ಟೀಮ್ ಎಲ್ಲ ಇಲ್ಲೇ ಇದ್ದಾರೆ. ಅವರಿಂದನೇ ಪ್ರತಿಯೊಂದಕ್ಕೂ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲೂ ಈ ಕೋಪ ಅನ್ನೋದಾಗ್ಲಿ ಅಥವಾ ಸಿನಿಮಾದಲ್ಲಿ ಯೂಶುವಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಶೂಟಿಂಗ್ ಸ್ಪಾಟ್ಗಳಲ್ಲಿ ತುಂಬಾ ಗಲಾಟೆಗಳಾಗುತ್ತೆ, ಅಥವಾ ಡೈರೆಕ್ಟರ್ ಏನೋ ಮಾತಾಡ್ಬಿಡ್ತಾರೆ, ಏನೋ ಆರ್ಟಿಸ್ಟ್ ಏನೇನೋ ಮಾತಾಡ್ಬಿಡ್ತಾರೆ ಅನ್ನೋ ಥರ ತುಂಬಾ ನಡೀತಾ ಇರುತ್ತೆ. ಬಟ್ ಈ ಥರದ್ದೆಲ್ಲ ಯಾವುದು ನಡೀದೆ ಒಂದು ಒಳ್ಳೆ ರೀತಿಲಿ ಎವ್ರಿ ಡೇ ಪ್ಯಾಕಪ್ ಆಗೋದಕ್ಕೆ ಕಾರಣ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ಜೆ ಸಿ ದ ಯೂನಿವರ್ಸಿಟಿ. ಸೊ ಎಲ್ಲರೂ ಅನ್ಕೊಂತಾರೆ ಜೆ ಸಿ ದ ಯೂನಿವರ್ಸಿಟಿ ಅಂದ್ರೆ ಇದೊಂದು ಕಾಲೇಜಾ ಅಥವಾ ಸರ್ ಅವಾಗಲೇ ಹೇಳ್ದಂಗೆ ಇನಿಷಿಯಲ್ ಅಥವಾ KGF ತರ ಏನಾದ್ರು ಶಾರ್ಟ್ ಫಾರ್ಮ್ ಅಲ್ಲಿ ಇರುವಂತ ವಿಷಯನ. ಸೊ ಇದೆಲ್ಲ ಅನ್ಸ್ತಾ ಇರುತ್ತೆ. ಬಟ್ ಆಕ್ಚುಲಿ ಏನಂತ ಅಂದ್ರೆ ಜೆ ಸಿ ದ ಯೂನಿವರ್ಸಿಟಿ, ಜೆ ಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಶಾರ್ಟ್ ಫಾರ್ಮ್ ಅಂದ್ರೆ ಜೈಲು, JC ಅಂತ ಲೋಕಲ್ ಅಲ್ಲಿ ಹೇಳುವಂತ ಒಂದು ವಿಷಯ. ಈ ಜೈಲ್ ಯೂನಿವರ್ಸಿಟಿ ಯಾಕೆ ಅಂತ ನಾನು ಅನ್ಕೊಂಡಿದ್ದು ಅಥವಾ ನನಗನ್ಸಿದ್ದು ಅಂತ ಅಂದ್ರೆ, ಫಾರ್ ದ ಫಸ್ಟ್ ಟೈಮ್ ಯಾರೇ ಒಬ್ಬ ಅಥವಾ ಕಾಲೇಜ್ಗಾಗಿರ್ಬೋದು ಅಥವಾ ಸ್ಕೂಲ್ಗಾಗಿರ್ಬೋದು ಎಲ್ಲಾದ್ರೂ ಹೋದಾಗ ಅವನು ಅಲ್ಲಿಂದ ಏನ್ ಕಲ್ತ್ಕೊಂಡ್ ಬರ್ತಾನೆ, ಏನ್ ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಏನ್ ಕಲ್ತ್ಕೊಂಡ್ ಬರ್ತಾನೆ, ಆ ಒಂದು ಸಂಸ್ಥೆ ಅವನ್ನ ಈಚೆಗಡೆ ಬರ್ಬೇಕಾದ್ರೆ ಯಾವ ತರ ಅವನ್ನ ನೋಡುತ್ತೆ. ಇವಾಗ ಎಕ್ಸಾಂಪಲ್ ಒಂದು ಎಜುಕೇಟೆಡ್ ಆಗಿ ಡಾಕ್ಟರ್ ಇಂಜಿನಿಯರ್ ಆಗಿ ಬಂದಾಗ ಹೆಂಗ್ ನೋಡುತ್ತೆ, ಅದೇ ರೀತಿ ಒಬ್ಬ ಫೇಲ್ ಸ್ಟೂಡೆಂಟ್ ನ ಹೆಂಗ್ ನೋಡುತ್ತೆ. ಸೊ ಒಂದು ಕಾಲೇಜಲ್ಲಿ ಈ ತರ ಎಲ್ಲ ನಡೀತಾ ಇರುತ್ತೆ. ಸೊ ಅದೇ ರೀತಿನೇ ಜೈಲಲ್ಲೂ ಕೂಡ, ಜೈಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಯಾರೋ ಗೊತ್ತೇ ಇಲ್ದಿರೋ ಒಂದು ಜೈಲಿಗೆ ಬಂದಾಗ ಅವ್ನು ಏನೆಲ್ಲ ವಿಟ್ನೆಸ್ ಮಾಡ್ತಾನೆ, ಅಲ್ಲಿರೋ ಕ್ಯಾರೆಕ್ಟರ್ಸ್ಗಳು ಯಾವ ತರ ಇರುತ್ತೆ, ಅಲ್ಲಿರೋ ಸಿಸ್ಟಮ್ ಹೆಂಗಿರುತ್ತೆ, ಇದನ್ನೆಲ್ಲ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಅವ್ನು ಈಚೆಗಡೆ ಬರ್ಬೇಕಾದ್ರೆ ಹೇಗ್ ಬದುಕ್ತಾನೆ ಅನ್ನೋದ್ರ ಮೇಲೆ ಈ ಸಬ್ಜೆಕ್ಟ್ ಇದೆ. ಸೊ JC ಅಂದಿದ ತಕ್ಷಣ ಅನ್ಸ್ಬೋದು, ಇವಾಗ ಯೂಶುವಲ್ ಆಗಿ ಜೈಲಿಗೆ ಹೋದವ್ರಿಗೆ ನೀವು ಯಾರಿಗಾದ್ರೂ ಒಂದ್ ಮಾತು ಕೇಳ್ಬೋದು, ಅವ್ರು ಈಚೆಗಡೆ ಬಂದಾಗ 2 ಮಾತು ಹೇಳ್ತಾರೆ. ಒಂದು, ಇನ್ನೊಂದ್ಸಲ ನನ್ನ ಲೈಫಲ್ಲಿ ಸೆಟ್ ತಲೆ ಹಾಕು ಮಲ್ಗಲ್ಲ ಅಂತ. ಇನ್ನೊಂದು, ಇಷ್ಟೇನಾ ಜೈಲು ಅಂತ. ಸೊ ಇಷ್ಟೇನಾ ಜೈಲು ಅಂತ ಅನ್ಕೊಳ್ಳೋರ್ ಕತೆ ಏನಾಗುತ್ತೆ, ಇನ್ನೊಂದ್ಸಲ ಲೈಫಲ್ಲಿ ಬರಲೇಬಾರ್ದು ಅಂತ ಅನ್ಕೊಳ್ಳೋರ್ ಕತೆ ಏನಾಗುತ್ತೆ ಅನ್ನೋದನ್ನ ಈ JC ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸೊ ನನಗೆ ತುಂಬಾ ಸೀನಿಯರ್ ಆರ್ಟಿಸ್ಟ್ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಸರ್, ರಂಗಾಯಣ ರಘು ಸರ್, ಶ್ರೀಧರ್ ಸರ್, ತುಂಬಾ ಹಲವಾರು ನಟರಿದ್ದಾರೆ. ಅವರೆಲ್ಲರೂ ಸಪೋರ್ಟ್ ಕೊಟ್ಟು ನನ್ನ ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಅಂತಾನೆ ನನ್ನ ಟ್ರೀಟ್ ಮಾಡಿದೆ. ಪ್ರತಿಯೊಂದು ಸಲನೂ ನನ್ನ ಬೆನ್ ತಟ್ಟಿ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ನನ್ನ ಆರ್ಟಿಸ್ಟು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ಕ್ರ್ಯೂ, ಎಲ್ಲ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಫೋಟೋಗ್ರಾಫರ್ಸ್ ಆಗಿರ್ಬೋದು, ಎಲ್ಲರಿಗೂ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ನಾನು ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಇದ್ದಿದ್ದಕ್ಕೆ ನಾನು ಇವತ್ತಿಲ್ಲಿ, ಅಮ್ಮ ಇಲ್ಲದೆ ಎಲ್ಲ. ಸೊ ಅದೊಂದೇ ಸತ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತ ಹಾಡಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೋ ಇಡೀ ಸಿನಿಮಾದಲ್ಲಿ ಅಷ್ಟೇ ಅದ್ಭುತವಾಗಿದೆ ಅವ್ರ ಪಾತ್ರ. ಭಾವನಾ, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಶಿವಣ್ಣ ಮತ್ತು ಪ್ರೇಮ್ ಸರ್ ಇವತ್ತು ಬಂದಿದ್ದಕ್ಕೆ. ಒಂದು ಕೋರ್ ಮೆಮರಿ ಏನಂದರೆ, ನಾನು ಜೋಗಿ ಸಿನಿಮಾ ಬಂದಾಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ನಾನು ನಮ್ಮ ಕಸಿನ್ಸ್ ಎಲ್ಲರೂ ಅದೆಲ್ಲ ಹೇಳಂಗಿಲ್ಲ, ಅದೆಲ್ಲ ನಾವು ಅಕ್ಸೆಪ್ಟ್ ಮಾಡಲ್ಲ. ಹೌದೌದು, ನಾವು ಸರ್, ಹೌದು ಸರ್, ಲೈಕ್ ಓಡಿ ಮಗ ಸಾಂಗ್ ಬಂದಾಗ ನಾವೆಲ್ಲ ಸ್ಕೇಲ್ ಇಟ್ಕೊಂಡು ಓಡ್ತಾ ಇದ್ವಿ ಸರ್, ಬಿಡ ಅವನ್ನ. ಸೊ ನಾನು ಜರ್ನಿ ಶುರು ಮಾಡಿ ಆಲ್ಮೋಸ್ಟ್ ಒಂದು 8 years ಆಯಿತು. ಬಟ್ ಈ ಸಿನಿಮಾ ರಿಲೀಸ್ ಆಗಕ್ಕೆ ಆಲ್ಮೋಸ್ಟ್ 8 years ತಗೊಂತು. ಈ 8 ವರ್ಷದಲ್ಲಿ ತುಂಬ ರಿಜೆಕ್ಷನ್ಸ್ ಎಲ್ಲ ಫೇಸ್ ಮಾಡಿದ್ದೀನಿ. ಈ ಎಂಟೈರ್ ಇಷ್ಟು ವರ್ಷದಲ್ಲಿ ನನ್ನ ಬೆನ್ನೆಲುಬಾಗಿದ್ದಿದ್ದು ನನ್ನ ತಂದೆ ತಾಯಿ. ಸೊ ಅವ್ರಿಗೆ ಥ್ಯಾಂಕ್ ಯು. ಮತ್ತು ನನ್ನ ಫಸ್ಟ್ ಸಿನಿಮಾನೇ ಡಾಲಿ ಪಿಕ್ಚರ್ಸಲ್ಲಿ ಆಗ್ತಿರೋದು ನನಗೆ ತುಂಬ ಖುಷಿ ಇದೆ. ಧನಂಜಯ್ ಅವರ ಇಡೀ ಲೈಫ್ ಜರ್ನಿ ನಂಗೆ ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ. ಅವರು ತಾನು ಬೆಳೆಯೋದಲ್ಲದೆ ಅವ್ರ ಸುತ್ತ ಇರೋರು ಎಲ್ಲರೂ ಬೆಳಿಬೇಕು ಅಂತ ಅನ್ಕೊತಾರೆ, ಬೆಳೆಸ್ತಾರೆ. ಅದಕ್ಕೆ ತುಂಬ ದೊಡ್ಡ ಮನ್ಸು ಬೇಕು. ಸೊ ಥ್ಯಾಂಕ್ ಯು ಸರ್ ನನಗೆ ಈಗ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸರ್, ನನ್ನಲ್ಲಿ ಮೇಘ್ನ ನೋಡಿದ್ದಕ್ಕೆ, ನನ್ನ ನಂಬಿ ಈ ಪಾತ್ರ ಕೊಟ್ಟಿದ್ದಕ್ಕೆ. ಐ ಹೋಪ್ ನಾನು ಅದಕ್ಕೆ ಜಸ್ಟಿಸ್ ಮಾಡಿದ್ದೀನಿ ಅಂತ. ಮತ್ತು ನನ್ನ ಕೋಸ್ಟಾರ್ ಪ್ರಖ್ಯಾತ್ ಅವ್ರಿಗೆ ಥ್ಯಾಂಕ್ ಯು. ನನ್ನ ಮೊದಲನೇ ಹೀರೋ ಅವರು. ನಾವು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಿರ್ಬೇಕಾದಾಗೂ ತುಂಬ ಏನಂದ್ರೆ, ಆ್ಯಸ್ ಅನ್ ಆ್ಯಕ್ಟರ್ ಅವರು ಈಸ್ ರೆಡಿ ಟು ಇಂಪ್ರೊವೈಸ್ ಮಾಡೋಕ್ಕಾದ್ರೂ ಅವ್ರ ಎಫರ್ಟ್ ಹಾಕೋದು ನಾನು ತುಂಬ ನೋಡಿದ್ದೀನಿ. ಅವ್ರು ಒಂದಿನ ಆಲ್ಮೋಸ್ಟ್ ಒಂದು 80% ಶೂಟಲ್ಲಿ ದಿನ ಇರ್ತಾಯಿತ್ತು ಅವರಿಗೆ ಶೂಟು. ಅದ್ರಲ್ಲಿ ಒಂದಿನೂ ಅವ್ರು ಕಂಪ್ಲೇಂಟ್ ಮಾಡೋದು ನಾನು ನೋಡೇ ಇಲ್ಲ. ಸೊ ಅವ್ರ ಡೆಡಿಕೇಶನ್ಗೆ ಈ ಸಿನಿಮಾ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ 6th ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ಮ ಕುಟುಂಬ ಸಮೇತ ಸಿನಿಮಾ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಈ ಸಿನಿಮಾ ಮೂಲಕ ತುಂಬ ಒಳ್ಳೇದಾಗಲಿ. ಇನ್ಮೇಲೆ ರಿಜೆಕ್ಷನ್ಸ್ ಇರಲ್ಲ ಭಾವನಾ ಅವರೇ. ಬಿಕಾಸ್ ನಾ ಹೇಳ್ತಾ ಇದ್ದೆ, ಇನ್ಮೇಲೆ ರಿಜೆಕ್ಷನ್ಸ್ ಇರಲ್ಲ. ಆ ಥರದ ಒಂದು ಪಾತ್ರ, ಅದಕ್ಕೆ ಅಷ್ಟರ ಮಟ್ಟಿಗೆ ಜೀವ ತುಂಬಿದ್ದೀರಾ ನೀವು. ಕಂಗ್ರ್ಯಾಚುಲೇಷನ್ಸ್. ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ, ಬರಬೇಕು. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಇವರ ಪವರ್ ನೋಡ್ತಾ ಇದ್ವಿ. ಈ ಪಾತ್ರದ ಮೂಲಕ ಮೆಂಟರ್ ಆಗಿ ನಾಯಕ ನಟನಿಗೆ ಪಾತ್ರ ನಿರ್ವಹಣೆ ಮಾಡಿದ್ರ. ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ, ಹಾಗೂ ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಶಿವಣ್ಣ. ಹಾಗೂ ನಮ್ಮ ಪ್ರೇಮ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. JC ಬಗ್ಗೆ ಮಾತಾಡೋಕೆ ಮುಂಚೆ
ಒಂದು ಶಿವಣ್ಣವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಶಿವಣ್ಣವ್ರ ಫಸ್ಟ್ ಸಿನಿಮಾ ಆನಂದ್ ಮುಖಾಂತರ ಅವರು ಬ್ಯಾನರಲ್ಲಿ ಎಂಟ್ರಿ ಆದೆ. ಆನಂದು ರಥಸಪ್ತಮಿ ಮನಮೆಚ್ಚಿದ ಹುಡುಗಿ ಸೂಪರ್ ಡೂಪರ್ ಹಿಟ್ಟು ಶಿವಣ್ಣ ಹ್ಯಾಟ್ರಿಕ್ ಹೀರೋ. ಆವಾಗ ನಾನು ಗಾಂಧಿನಗರದಲ್ಲಿ ಓಡಾಡ್ಬೇಕಾದ್ರೆ ನಾನು ಫೈಟ್ರ್ ಅವಾಗ. ಯಾಕಂದರೆ ನಾನು ಹ್ಯಾಟ್ರಿಕ್ ಸ್ಟೆಂಟ್ಮ್ಯಾನ್, ಹ್ಯಾಟ್ರಿಕ್ ಸ್ಟೆಂಟ್ಮ್ಯಾನ್ ನಾನು ಅಂತ ಹೇಳ್ಕೊತಾ ಇದ್ದೆ. ಹೆಂಗೆ ಅಂದರೆ ಆನಂದಲ್ಲೂ ನಾನು ಫೈಟ್ರ್ ಮಾಡಿದ್ದೆ, ರಥಸಪ್ತಮಿ ಮನಮೆಚ್ಚಿದ ಹುಡುಗಿ. ಸೊ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ಸೊ ಒಂದು ದೊಡ್ಡ ಮನೆ ಸಪೋರ್ಟ್ ನನಗೆ ತುಂಬ ಇದೆ ಆವಾಗಿಂದ ಇಲ್ಲಿವರೆಗೂ. ಅದು ನೆನೆಸ್ತಾ ನಾನು ಜೆ ಸಿ ಬಗ್ಗೆ ಈ ಮಾತು ಶುರು ಮಾಡ್ತೀನಿ. ಜೆ ಸಿಯಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ನಮ್ಮ ಜಯರಾಮ್ ಡೈರೆಕ್ಟರ್ ಅವರು ನನಗೆ ಕೇಳಿದ್ರು, ಈ ಥರ ಒಂದು ಪಾತ್ರ ಇದೆ ಮಾಸ್ಟರ್, ನೀವು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಂತ. ಒಂದು ರೌಡಿ ಪಾತ್ರ. ಸೊ ನಾನು ಫಸ್ಟ್ ಕೇಳಿದೆ, ನಾನು ಯಾವುದೇ ಪಿಕ್ಚರು ಮಾತಾಡ್ಬೇಕಾದ್ರೆ ಫಸ್ಟು ಪ್ರೊಡ್ಯೂಸರು ಮತ್ತು ಕ್ಯಾಮ್ರಾಮನ್ ಹೆಸರು ಫಸ್ಟ್ ಕೇಳ್ತೀನಿ. ಸರ್ ಪ್ರೊಡ್ಯೂಸರ್ ಯಾರು ಸರ್? ನಮ್ಮ ಡಾಲಿ ಧನಂಜಯರು ಅಂದರು. ಖುಷಿ ಆಗಿತ್ತು. ಡಾಲಿ ಅವರು ಫಸ್ಟ್ ಸಿನಿಮಾ ಡೈರೆಕ್ಟರ್ ಸ್ಪೆಷಲ್ ನಾನು ಫಸ್ಟ್ ಫೈಟ್ ಅವ್ರಿಗೆ ನಾನು ಮಾಡಿಸಿದ್ದೆ. ಸೊ ಈ ಥರ ಒಂದು ಬಾಂಧವ್ಯಗಳು. ಅದೇ ಮಾಸ್ಟರ್ ಹಂಗೆ ಇದ್ದೀರಾ, ನಿಮ್ಗೆ ಏಜ್ ಆದಂಗೆ ಕಾಣ್ತಾ ಇಲ್ಲ. ನೋಡಿ ಶಿವಣ್ಣ ನೋಡಿ ಹೆಂಗಿದೆ ಶಿವಣ್ಣ, ಅಲ್ಲಿ ಅಂಥವ್ರ ಜೊತೆ ನಾವು ಬೆಳೆದಿದ್ದೀವಲ್ಲ. ಸೊ ಜೊತೆಯಲ್ಲಿ ಹಂಗೆ ಶಿವಣ್ಣವ್ರ ಇನ್ಸ್ಪಿರೇಷನ್ ಅಂದ್ಕೊಳ್ಳಿ ಅಷ್ಟೇ. ಸುಮಾರು ಜನ ನನಗೆ ಅಂತಾರೆ ಒಂದು ಜೋಶಲ್ಲಿ ಅಲ್ಲಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್, ಸ್ಟೆಂಟ್ ಮೇನಲ್ಲಿ ಫೈಟ್ ಮಾಸ್ಟರ್ ಅಲ್ಲಿ ನೀವು ಅಂತ ಸುಮಾರು ಜನ ಈಗಲೂ ಹೇಳ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ನನ್ನ ಏಜೇ ಗೊತ್ತಿಲ್ಲ ಈಗಲೂ, ಸುಮಾರು ಜನಕ್ಕೆ. ಸೊ ಎಲ್ಲ ಇನ್ಸ್ಪಿರೇಷನ್ ಅಲ್ಲಿದೆ, ಎದುರುಕೋತವ್ರೆ. ಸೊ ಹಿಂಗಾಯ್ತು. ಸೊ ಈ ಥರ ಒಂದು ಒಳ್ಳೆ ಪಾತ್ರ ಅಂತ ಹೇಳಿದ್ರು. ಸೊ ಆಮೇಲೆ ಓದೆ ಕತೆ ಎಲ್ಲ ಹೇಳಿದ್ರು, ತುಂಬ ಅದ್ಭುತವಾಗಿತ್ತು ಕತೆ. ಅವ್ರು ಒಂದೇ ಮಾತಂದ್ರು, ಮಾಸ್ಟರ್ ಇಲ್ಲಿವರೆಗೂ ನೀವು ಯಾವುದು ಎಷ್ಟು ಪಾತ್ರಗಳು ಮಾಡಿದ್ದೀರಾ, ಇದರಲ್ಲಿ ಬೇರೆ ರೀತಿಯೇ ನಿಮಗೆ ಒಂದು ಮಾಡಿಸ್ತೀನಿ. ಒಂದು ಅಂಡರ್ ಪ್ಲೇಯಲ್ಲಿ ಇರುತ್ತೆ ಪಾತ್ರ, ಜಾಸ್ತಿ ಕಿರ್ಚೋದು ಅವೆಲ್ಲ ಇರಲ್ಲ. ಒಂಥರ ಮಾತುಗಳು ಡೈಲಾಗ್ ಹೇಳಿದ್ರು ಸೈಲೆಂಟಾಗಿ ಡೈಲಾಗ್ಗಳು ಹೇಳ್ತಾ ಇರ್ತೀರ. ಆ ಥರ ಅಂತ ಒಂದು 2-3 ಎಕ್ಸಾಂಪಲ್ ಅವ್ರು ಹೇಳಿದ್ರು, ಭಾಳ ಖುಷಿ ಆಗೋಯ್ತು. ಈ ಥರ ಒಂದು ಎಕ್ಸ್ಪ್ರೆಷನಲ್ಲಿ ಈ ಥರ ಒಂದು ಪಾತ್ರ ನಾನು ಇದುವರೆಗೂ ನಾನು ಮಾಡಿದ್ದೀನಿ. ನಂದೆಲ್ಲ ಈ ಪೊಲೀಸ್ ಪಾತ್ರಗಳು ಜಾಸ್ತಿ, ಈ ರೌಡಿಸಮ್ ಮೂವಿಗಳಲ್ವಾ, ಕಿರ್ಜೋದು ಹೆವಿ ಜಾಸ್ತಿ ಇರುತ್ತೆ, ಅಲ್ಲಿ ಮೆತ್ತಗೆ ಮಾತಾಡೋಕ್ಕಾಗಲ್ಲ. ಇದರಲ್ಲಿ ಮಾತ್ರ 100+ ಸಖತ್ತಾಗಿ ಮಾಡಿದ್ದಾರೆ. ಈ ಪಾತ್ರ ಮಾತ್ರ ತುಂಬಾ ತೊಗೊಂಡೋಗಿದ್ದಾರೆ ನನ್ನ ಒಂದು ಪಾತ್ರ. ಓವರಾಲ್ ಜೆ ಸಿ ಅವಲ್ಲಿ ಡೈರೆಕ್ಟ್ ಹೇಳಿದ್ರು, ಅವರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದ್ಭುತವಾದಂಥ ಒಂದು ಡೈರೆಕ್ಷನ್ ಟೀಮ್ ಇದೆ ಅವ್ರ ಜೊತೆ. ಅದ್ಭುತ ಹೆಂಗೆ ಅಂದರೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಕಾಸ್ಟ್ಯೂಮರ್ ಹತ್ರ ಒಬ್ರು ಇರ್ತಾರೆ, ಮೇಕಪ್ ಅವ್ರ ಹತ್ರ ಒಬ್ರು ಇರ್ತಾರೆ, ಪ್ರತಿ ಆರ್ಟಿಸ್ಟ್ ಹತ್ರನೂ ಒಬ್ಬೊಬ್ರು ಇರ್ತಾರೆ. ಇದು ವೈರ್ಲೆಸ್ ಇಟ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಎಷ್ಟು ಸಾಥ್ ಕೊಡ್ತಾ ಇದ್ದು ಅಂದರೆ, ನನ್ನೊಬ್ರು ಫಾಲೋ ಮಾಡ್ತಾ ಇರ್ತಾರೆ. ಈ ಥರ ಫುಲ್ಲು ತುಂಬಾ ಒಂದು ಒಳ್ಳೆ ಟೀಮು, ಒಳ್ಳೆ ಕಾರ್ತಿಕ್, ಒಳ್ಳೆ ಕ್ಯಾಮ್ರಾಮ್ಯಾನು, ಅದ್ಭುತವಾದಂಥ ಲೊಕೇಶನ್ಸು, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಜೆ ಸಿನೇ ಕಾರಣ. ನಿಜವಾಗ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಂದು ನೀಟ್ ಸಿನಿಮಾ, ಒಂದು ಅಂಡರ್ ವರ್ಲ್ಡಲ್ಲಿ ನಮ್ಮ ಪ್ರೇಮ್ ಸರ್ ಹೇಳ್ದಂಗೆ ಫಸ್ಟು ಓಮ್ ಬರುತ್ತೆ. ಓಮ್ಗೂ ನಾನೇ ಫೈಟ್ ಮಾಸ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಿವಣ್ಣ ಅವ್ರಿಗೆ ಒಂದು ಲಾಂಗ್ ಇಟ್ಕೊಂಡು ಒಂದು ವಾಕಿಂಗ್, ಉಪೇಂದ್ರ ನಾವು ಅಲ್ಲಿ ಶಾರ್ಟ್ ಕಂಪೋಸ್ ಮಾಡಿದ್ವಿ. ಶಿವಣ್ಣ ಒಂದು ಲಾಂಗ್ ಇಟ್ಕೊಂಡು ಲಾಂಗ್ ಎತ್ಕೊಂಡು ವಾಕಿಂಗ್ ಬರಬೇಕು. ಬನ್ನಿ ನಿಮ್ಮ ಸ್ಟೈಲಲ್ಲಿ ಹೆಂಗೆ ಅಂದಾಗ ಶಿವಣ್ಣ ಸುಮ್ಮನೆ ಹಂಗೆ ಬಂದಿದ್ದು. ಆ ಸ್ಟೈಲೇ ನಿಜವಲ್ಲೂ ಇದುವರೆಗೂ ಅದು ಯಾರು ಕಾಪಿ ಮಾಡಕ್ಕಾಗಿಲ್ಲ, ಮುಂದೆ ಮಾಡಕ್ಕೂ ಆಗಲ್ಲ. ಶೋಲ್ಡ್ರು ಇದು ನನಗೆ ಸುಮಾರು ಕಡೆ ತೋರಿಸ್ತಾ ಇರ್ತೀನಿ ನಾನು ಆ್ಯಕ್ಷನ್ಸಲ್ಲಿ ಈ ಥರ. ಸೊ ಒಂದು ಅಲ್ಟಿಮೇಟ್ ಕೆಲವು ಮೂವಿಗಳು ಎವರ್ ಗ್ರೀನ್ ನಂಗೆ ಸ್ಟ್ಯಾಂಡ್ ಆಗ್ಬಿಡ್ತವೆ. ಸೊ ಆ ಥರ ಒಂದು ಜೆ ಸಿ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಲಿ. ನಮ್ಮ ಪ್ರಖ್ಯಾತ್ ಭಾಳನೇ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಪ್ರಖ್ಯಾತ್ ಅವ್ರದ್ದು. ಸೊ ಇಡೀ ಆರ್ಟಿಸ್ಟ್ಗಳಿಂದ ಹಿಡಿದು ಈ ಇಡೀ ಟೆಕ್ನಿಷಿಯನ್ಸು ಫೈರಲ್ಲಿ ಕೆಲಸ ಮಾಡಿದ್ರು. ಸೊ ಟೋಟಲ್ ಈ ಸಿನಿಮಾ ನಮ್ಮ ಕನ್ನಡ ಜನತೆ ಮೆಚ್ಕೊಂಡು ಸೂಪರ್ ಡೂಪರ್ ಹಿಟ್ ಮಾಡಲಿ. ನಮ್ಮ ಡಾಲಿ ಧನಂಜಯ ಅವ್ರಿಗೆ ಈ ಥರ ಒಂದು 10 ಸಿನಿಮಾಗಳು ಮಾಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಅವ್ರು ಪರಿಚಯ ಮಾಡೋದಕ್ಕೆ ಧೈರ್ಯ ತೊಗೊಂಡು ಈ ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಟು ಡಾಲಿ ಸರ್, ಭಾಳ ಖುಷಿ ಆಯಿತು. ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ. ಜಯರಾಮ್ ಒಂದು ಅದ್ಭುತವಾದಂಥ ಡೈರೆಕ್ಟರ್ ಆಗಲಿ ಅಂತ ಕೇಳ್ಕೊತ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರೂ ಹೇಳಿದ ಹಾಗೆ ಎಷ್ಟೋ ಜನ ಕಲಾವಿದರು ಬರಬಹುದು, ಮಚ್ಚ ಹಿಡ್ಕೊಬಹುದು, ಮಾಸ್ ಸಿನಿಮಾಗಳನ್ನ ಮಾಡಬಹುದು. ಆದ್ರೆ ಅವರೆಲ್ರಿಗೂ ದೊಡ್ಡ ಇನ್ಸ್ಪಿರೇಷನ್ ನೀವು. ಜೊತೆಗೆ ನಿಮ್ಗೆ ನೀವೇ ಸಾಟಿ. ಶಿವಣ್ಣ ಬರುವಂತ ಪ್ರತಿಯೊಬ್ಬ ಚೇತಂತರದ ನಿರ್ದೇಶಕರಿಗೂ ಇರೋದು ಒಂದೇ ಸೇರಿ ಇದಕ್ಕೆ ನೀವೇ ಇನ್ಸ್ಪಿರೇಷನ್, ಇದಕ್ಕೆ ನೀವೇ ದಯವಿಟ್ಟು ಹಂಗೆ ಅನ್ಬೇಡಿ, ಬೇರೆ ಇದಕ್ಕೆ ಹೇಳಿ.
ಇದು ಬೇರೆ ಜಾನರ್, ಲವ್, ರೊಮ್ಯಾನ್ಸ್ ಆ ತರದಕ್ಕೂ ಹೇಳ್ತೀವಿ, ಅದ್ರಲ್ಲೂ ನಾವೆಲ್ಲ ನಿಮ್ಮನ್ನ ಮೆಚ್ಕೊಂಡಿದೀವಿ ಶಿವಣ್ಣ. ಎಲ್ಲ ಆದ್ರೆ ಎಲ್ಲ ವಿಷಯದಲ್ಲೂ ಚೇತನ್ ತರಹದ ಅದೆಷ್ಟೋ ಹೊಸ ನಿರ್ದೇಶಕರು, ನಾನು ಜರ್ನಲಿಸ್ಟ್ ಆಗಿ ಕೂಡ ಮಾತಾಡ್ತಾ ಇದ್ದೀನಿ, ಪ್ರತಿ ಇಂಟರ್ವ್ಯೂಲು ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಯಾರಿಗೆ ನೀವು ಆಕ್ಷನ್ ಕಟ್ ಹೇಳಬೇಕು ಅಂತ ಹೊಸ ನಿರ್ದೇಶಕರಿಗೆ ಕೇಳಿದಾಗ ಮೊದಲು ಬರುವಂತ ಒಂದೇ ಒಂದು ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಒಂದು ಸಿನಿಮಾ ಮಾಡಲೇಬೇಕು ಅಂತ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್. ಅದು ನಿಜವಾಗ್ಲೂ ನಾವು ಭಾಗ್ಯ ಪಡ್ಕೊಂಬಂದಿಲ್ಲ ಅಷ್ಟೇ. ಯಾಕಂದರೆ ಅವ್ರಿಗೆ ಆಸೆ ಇರುತ್ತೆ, ನಮಗೂ ಆ ಭಾಗ್ಯ ಇರಬೇಕಲ್ಲ. ಅವ್ರಿಗೆಲ್ಲ ಆ್ಯಕ್ಷನ್ ಕಟ್ ಇಳಿಸೋಕೆ ಹೇಳ್ಬೋದು, ಬರೀ ಸ್ಟಾರ್ ಬ್ರ್ಯಾಂಡೆಡ್ ಡೈರೆಕ್ಟರ್ಸನ್ನೇ ಆ್ಯಕ್ಷನ್ ಕಟ್ ಇಳಿಸೋದು ದೊಡ್ಡ ವಿಷಯ ಅಲ್ಲ. ಯಾರು ಹೊಸಬ ಬಂದು ಡೈರೆಕ್ಟ್ ಹೇಳಿದಾಗ ಅದು ಬರೀ ಬ್ರ್ಯಾಂಡ್ನೇ ಹುಡ್ಕೊಂಡು ಹೋಗ್ಬಿಟ್ರೆ ಇನ್ನು ಬೇರೆಯವ್ರನ್ನ ಯಾರು ಹುಡ್ಕೊಂಡು ಹೋಗ್ತಾರೆ? ನಾವಿರಬೇಕಲ್ಲ, ಒಬ್ರು ಇರಬೇಕಲ್ಲ, ಅದಕ್ಕೆ ನಾವಿದ್ದೀವಿ. ಬಟ್ ಭಾಳ ಖುಷಿ ಆಯಿತು. ಡಾಲಿ ಆಲ್ ದ ಬೆಸ್ಟ್. ನಿಜ ತುಂಬ ಖುಷಿಯಾಗಿತ್ತು. ಡಾಲಿ ಇಷ್ಟು ಮಟ್ಟಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡ್ತಾರೆ, ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಆಮೇಲೆ ಇಷ್ಟು ಮಟ್ಟಿಗೆ ಬೆಳೆದು ಬೇರೆಯವ್ರ ಸಿನಿಮಾನೂ ಮಾಡಬೇಕು. ಯಾಕಂದರೆ ಅವರೇ ಒಂದು ಹೀರೋ, ಅವರೇ ಮಾಡ್ಬೋದು. ಬಟ್ ಅದಲ್ಲದೆ ನಾನು ಜೊತೆಯಲ್ಲಿ ಬೇರೆಯವರು ಬರಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಮಾಡೋದಿಲ್ಲ. ಯಾವತ್ತೂ ಅದನ್ನು ಕೈ ಹಿಡಿತಾನೆ ದೇವರು, ನಿಜವಾಗ್ಲೂ ಬಿಡಲ್ಲ. ಆ್ಯಂಡ್ ಹೊಸ ಡೈರೆಕ್ಟ್ರು ಜಯರಾಮ್ ಅವರು, ಆ್ಯಂಡ್ ಸೂರ್ಯ ಗೊತ್ತು ನಮಗೆ, ಪ್ರಖ್ಯಾತ್ ಚೆನ್ನಾಗಿ ಗೊತ್ತು. ಆ್ಯಂಡ್ ಭಾವನಾ ಅವರು ಹೊಸ, ಆಮೇಲೆ ಮಂಜು ಅವರು ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಭಾಳ ಖುಷಿಯಾದ ವಿಷಯ. ಯಾಕಂದರೆ ನೋಡಿದ ತಕ್ಷಣ ನನಗೆ ಅನಿಸ್ತು, ಸಖತ್ತಾಗಿ ಕಾಣ್ತಾರೆ, ಹಂಗೇ ಇದ್ದಾರೆ, ಇನ್ನೂ ಏನು ಚೇಂಜೇ ಆಗಿಲ್ಲ. ಅದೇ ಕೇಳಿದೆ, ಯಾಕಪ್ಪ ಒಂದು ಫೈಟ್ ಮಾಡ್ತಾರೆ ಮಾಸ್ಟರ್ ಕೇಳಿದೆ. ಇವಾಗ ಹೇಳ್ತಾ ಇದ್ದೆ, ಯಾಕಂದರೆ ಈಸ್ ಅ ವೆರಿ ಗುಡ್ ಮಾಸ್ಟರ್. ಯಾರು ಎಷ್ಟೇ ಹೊಸಬರು ಬರಲಿ, ಈ ಹ್ಯಾಸ್ ಗಾಟ್ ಸ್ಟಿಲ್ ದ ಟ್ಯಾಲೆಂಟ್ ಇದೆ ಅಂತ ಮಂಜುಗೆ. ಯಾಕಂದರೆ ಅವ್ರು ಎಲ್ಲ ಯಾವ ಡೈರೆಕ್ಟರ್ ಹತ್ರ ಬೇಕಾದ್ರೆ ಅವ್ರು ಬ್ಲೆಂಡ್ ಆಗ್ತಾರೆ ಅಷ್ಟು ಮಟ್ಟಿಗೆ. ಒಂದು ಯಾಕಂದರೆ ಮಾಸ್ಟರ್ ಬಂದ್ಬಿಟ್ಟು ಅವ್ರದ್ದೇ ಆದ ಒಂದು ಇದಿರುತ್ತೆ. ಬಟ್ ಒಬ್ಬೊಬ್ಬ ಡೈರೆಕ್ಟರ್ಗೆ ಒಂದು ಟೇಸ್ಟ್, ಆ ಟೇಸ್ಟ್ಗೆ ಕರೆಕ್ಟ್ ಅವರು ಹೋಗ್ಕೊಂಡು ಹೋಗ್ತಾರೆ. ಅದು ಆ್ಯಂಡ್ ಪ್ರೇಮ್ ಬಂದಿದ್ದಾರೆ ಇವತ್ತು. ಯಾಕಂದರೆ ನನ್ನ ಸಿನಿಮಾದಲ್ಲಿ ಒಂದು 2 ಕಣ್ಣು ಅಂದರೆ ಒಂದು ಓಮು, ಒಂದು ಜೋಗಿ. ಯಾಕಂದರೆ ಅದು ಯಾವಾಗ ಮಿಸ್ ಮಾಡೋಕ್ಕಾಗಲ್ಲ. ಕಣ್ಣಲ್ಲಂತಲೇ ನನಗೆ ಮಾಡಿದ್ದು ಫಸ್ಟ್ ಓಮ್, ಆಮೇಲೆ ಜೋಗಿ. ಸಾಕಷ್ಟು ಸನ್ನಿವೇಶಗಳಿದೆ, ಅದೆಲ್ಲ ಮರೆಯೋಕ್ಕಾಗಲ್ಲ. ಆ್ಯಂಡ್ ಇವತ್ತು ಕರೆಕ್ಟಾಗಿ ಆ ಸ್ಟಿಲ್ ನೋಡಿದ ತಕ್ಷಣ ಪ್ರಖ್ಯಾತ ನಿಜವಾಗ್ಲೂ ನನಗೆ ಆ ಫೀಲ್ ಅನಿಸ್ತು. ಫಸ್ಟ್ ನೋಡ್ತಾ ಸಖತ್ತಾಗಿದೆ ಅಲ್ಲಿ. ಇದು ಅಷ್ಟೇ ತುಂಬ ಸ್ಟೈಲಿಶಾಗಿ ಕಾಣ್ತಾರೆ, ಆಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಹ್ಯಾಂಡ್ಸಮ್ ಬಾಯ್. ಅದೇ ಹೇಳ್ದಾಗ ಯಾವ ಅಷ್ಟೇ ಲಕ್ ಇರಬೇಕು 100%. ಬಟ್ ನಿನಗೆ ಲಕ್ ಇದೆ 100% ಪಿಕ್ಚರ್ಲಿ. ಏನೋ ಒಂದು ಪಾಸಿಟಿವಿಟಿ ಇದೆ. ಆ್ಯಂಡ್ ಹೋಲ್ ಟ್ರೈಲರ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನೀವು ಹೇಳಿದ್ರಲ್ಲ ಫಸ್ಟು ನಾ ಮಾತಾಡಿದೆ, ಎಲ್ಲರ ಮಾತು ಕೇಳಬೇಕು ನಾವು. ಯಾಕಂದ್ರೆ ಅವ್ರ ಭಾವನೆಗಳು ಏನಿರ್ತದೆ ಗೊತ್ತಾಗುತ್ತಲ್ವ. ಅವಾಗಲೇ ಅದಕ್ಕೊಂದು ರೆಸ್ಪೆಕ್ಟ್ ಇಲ್ಲ. ನಾವು ಬರ್ತೀವಿ ಒಂದು ಫಂಕ್ಷನ್, ಇಲ್ಲ ಅಪ್ಪಸುಕೊಂಡು ಹೋಗ್ಬಿಡ್ಬೇಕಂತ ಮಾಡಬಾರ್ದು, ಫ್ರೀಯಾಗಿ ಬರಬೇಕು. ಬರೋವರೆಗೂ ನಮ್ಮ ಜವಾಬ್ದಾರಿ, ಬಂದಮೇಲೆ ಅವ್ರ ಜವಾಬ್ದಾರಿ. ಆದರೆ ಬಂದಮೇಲೆ ಅವ್ರ ಜವಾಬ್ದಾರಿ. ಯಾಕಂದರೆ ಅದ್ರ ಪ್ರಕಾರ ವಿ ಹ್ಯಾವ್ ಟು ಯೂಟಿಲೈಸ್ ದ ಟೈಮ್ ಫಾರ್ ದೆಮ್. ಅವ್ರು ಬೇರೆಯವ್ರ ಮಾತು ಕೇಳಬೇಕು ಅವರು. ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಮಾತಾಡಿದಾಗ ಅದೆಲ್ಲ ಒಂದು ಆಶೀರ್ವಾದ ಥರ. ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ, ಅದು ಮಿಸ್ ಮಾಡಬಾರ್ದು ಯಾವಾಗ. ಭಾಳ ಖುಷಿ ಆಯ್ತು ಇವತ್ತು ಬಂದಿದ್ದು. ಇಲ್ಲಿದ್ದಾರೆ ಅವ್ರು ಅಣ್ಣವ್ರು ಇದ್ದಾರೆ ಕನಕಪುರದವರು. ಆ್ಯಂಡ್ ನಾವು ಯಾವಾಗಲೂ ಸೇರ್ತಾ ಇರ್ತೀವಿ. ಕನಕಪುರದ ಹೋದಾಗ ಪ್ರಖ್ಯಾತ ತಂದೆಯವರು ಯಾವಾಗಲೂ ಬರ್ತಾ ಇರ್ತಾರೆ. ಕಾಂತಣ್ಣ ಅವರು ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಹಾರ್ಟ್ ಇರೋ ಮನುಷ್ಯ ಅವರು. ನಿಜವಾಗ್ಲೂ ಅವ್ರು ಬಂದಾಗೆಲ್ಲ ಒಂದು ಪಾಸಿಟಿವಿಟಿ ಇರುತ್ತೆ. ಭಾಳ ಖುಷಿ ಅನಿಸುತ್ತೆ ಅವ್ರು ಬಂದಾಗ. ಅದಕ್ಕೆ ಅಂತ ಕಾರಣಕ್ಕೆ ನಮ್ಮ ಎಷ್ಟೋ ಕಡೆ ಫಾರ್ಮ್ ಹೌಸ್ ಮಾಡ್ಬೇಕಂತ ಲಾಸ್ಟ್ ನೋಡಿ ಕನಕಪುರದಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ಟು ನಾವು. ಅದು ನೋಡಿ, ಅದೆಲ್ಲೋ ಒಂದು ಇದು ಏನಂತೀವಿ, ಆ ಬಾಂಧವ್ಯ ಅಲ್ಲಿ ಹೋಗಿ ಸೇರಿಸಿದೆ ಅಲ್ಲಿ. ಐ ಥಿಂಕ್ ವೆರಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಫೆಬ್ರವರಿ 6th ರಿಲೀಸ್ ಆಗ್ತದೆ. ಅದೇ ಕೇಳಿದೆ ಯಾವತ್ತು ರಿಲೀಸ್ ಅಂತ. ಫೆಬ್ರವರಿ 6th ಅಂತ. ನಿಜವಾಗ್ಲೂ ಚೆನ್ನಾಗಿ ಆಗಬೇಕು ಈ ಸಿನಿಮಾ. ಚೆನ್ನಾಗಿ ಆಗಬೇಕೆ ನೀವೆಲ್ಲರೂ ಹೋಗಿ ನೋಡಬೇಕು. ಯಾಕಂದರೆ ಹೊಸಬರು ಬರಬೇಕು, ಹೊಸತನ ಬರಬೇಕು. ಯಾವಾಗ ಬರಬೇಕು? ನಿಮ್ಮಂತ ಬಂದು ನೀವು ಆಶೀರ್ವಾದ ಮಾಡಿದ್ರೆ ಆ ಹೊಸತನ ಬರೋದು. ಇವನ್ ಮೀಡಿಯಾದವ್ರು ಅಷ್ಟೇ, ಏನೇ ಇದ್ರೂ ನೀವು ಪಾಸಿಟಿವಾಗಿ ಬರೀಬೇಕು. ಪಾಸಿಟಿವ್ ಅಂದರೆ ಅದಕ್ಕಂತ ಏನು ಸುಮ್ಮನೆ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಬರೆಯೋಂತ ಹೇಳ್ತಿಲ್ಲ ನಾನು. 100% ಯಾವುದೇ ಸಿನಿಮಾದ ಅಟ್ಲೀಸ್ಟ್ ಒಂದು 5-6 ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಬರೀರಿ. ಅದನ್ನು ಮಿಸ್ ಮಾಡಿಬಿಡ್ತೀರಾ. ಅದು ಮಿಸ್ ಮಾಡಿಬಿಟ್ಟು ಕರೆಕ್ಟಾಗಿ ಸೋಷಿಯಲ್ ಮೀಡಿಯಾ ಹಾಕ್ಬಿಡ್ತೀವಿ, ಹಳ ಮುಖ ಹಾಕ್ಬಿಡ್ತೀರಾ. ಅದು ನಿಜ. ನಾವು ಇಲ್ವೋ ಯಾವ ನಮ್ಮ ಯಾಕ್ರಿ? ನೀವು ಮನುಷ್ಯ, ನಾವು ಮನುಷ್ಯರು ತಾನೆ. ಇದು ನಾವು ನೋಡ್ತೀವಿ, ಮರ್ತ್ಬಿಟ್ಟು ಹೋಗ್ಬಿಡ್ತೀವಿ. ಸ್ಟ್ರಾಂಗ್ ಆಗಿ ಮಾಡಿ ನಾನು ಕೇರೇ ಮಾಡಲ್ಲ. ಅಯ್ಯೋ ಏನು ಮಾಡೋಕ್ಕಾಗ್ತದೆ? ಇನ್ನು ಪಾಪ ಅವ್ರ ಫ್ಯಾಮಿಲಿ ಜೊತೆ ಜಗಳ ಆಗಿರಬೇಕು. ಎಲ್ಲರ ಫ್ಯಾಮಿಲಿ ಜಗಳ ಆಗುತ್ತೆ. ಜಗಳ ಅಲ್ಲಿ ಮನೆಯೊಳಗೆ ಇಟ್ಕೋಬೇಕು. ಮನೆ ಬಂದಮೇಲೆ ನೀವಾಗಿರಿ. ಅದು ಡೋಂಟ್ ಬಿ ಫೇಕ್ ಇರಬೇಡಿ. ಒಂಥರ ಬೇರೆ ಮುಖ ಹಾಕೋದು, ಬೇರೆ ಅದಕ್ಕೇನೋ ಬೇರೆ ಕೌಂಟ್ರ್. ಐ ಡೋಂಟ್ ನೋ ವೈ, ಬಟ್ ಏನು ಕಿಕ್ ಸಿಗುತ್ತೋ ಗೊತ್ತಿಲ್ಲ ನನಗೆ. ಧೈರ್ಯ ಅಂದರೆ ಮುಂದೆ ಬಂದು ಮಾತಾಡಬೇಕು. ಯಾಕಿಲ್ಲ ಧೈರ್ಯ?
ಸೋಷಿಯಲ್ ಮೀಡಿಯಾ ಇದೆಯಾ ಅಂದ ತಕ್ಷಣ ಏನೇನೋ ಹಾಕೋದಲ್ಲ. ಸಪೋರ್ಟ್ ಮಾಡಿ, ಭಾಷೆಗೆ ಸಪೋರ್ಟ್ ಮಾಡಿ, ಒಬ್ಬ ಹುಡುಗನಿಗೆ ಸಪೋರ್ಟ್ ಮಾಡಿ, ಒಂದು ಯೂನಿಟ್ ಸಪೋರ್ಟ್ ಮಾಡಿ, ಬೆಳೆಯುತ್ತೆ. ನಿಮ್ಗೆ ಆ ಹೆಗ್ಗಳಿಕೆ ಬರಬೇಕು, ನನ್ನಿಂದ ಬೆಳೀತಪ್ಪ ಅಂತ ಹೇಳ್ಬಿಟ್ಟು ಒಂದು ಹೆಗ್ಗಳಿಕೆ ಬರಬೇಕು. ಅದು ಬಿಟ್ಬಿಟ್ಟು ಹಳ ಮುಖ, ಏನೋ ಮುಖ, ಪ್ರೊಡ್ಯೂಸರ್ ಮುಖ, ನಮ್ಗೆ ಡೌಟು. ಇನ್ನೊಂದು ಕಡೆ ನೋಡಿದ್ರೆ 500 ಕೋಟಿ ಅಂತ ಆಗ್ತೀರ. ಕೋಟಿಗೆ ಬೆಲೆನೇ ಇಲ್ವಾ? ಬೆಲೆ ಕೊಡಿ. ಓಕೆ, ಏನೋ ಬೇರೆ ಬೇಜಾರು ಮಾಡ್ಕೊಬೇಡಿ. ನಾನು ಮನಸ್ಸಲ್ಲಿರೋದು ಹೇಳಿದೆ, ಏನೋ ತಪ್ಪು ಮಾತಾಡಿದೆ, ಐ ಆಮ್ ವೆರಿ ಸಾರಿ. ಆ್ಯಂಡ್ ಇವತ್ತು JC ಟೈಟಲ್ ತುಂಬ ಚೆನ್ನಾಗಿದೆ. ಅಂದರೆ ಹೊರಗಡೆ ಇದ್ದಾಗ, ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ, ಹೊರಗಡೆ ಇದ್ದಾಗ ಈ ಒಂದು ರೌಡಿಸಮ್ ಪಾತ್ರಕ್ಕೆ ರಿಟೈರ್ಮೆಂಟೇ ಇಲ್ಲ. ರಿಟೈರ್ ಆದರೆ ಕಷ್ಟ, ಹುಲಿ ತಿನ್ಬಿಡುತ್ತೆ, ಬೇರೆಯವ್ರು ಬಂದು ತಿನ್ಬಿಡ್ತಾರೆ. ಅದಕ್ಕೆ ಸೇಮ್ ಅಟೈರ್ಮೆಂಟೇ ಇರುತ್ತೆ, ಅದೇ ಅಟೈರ್ಮೆಂಟೇ ಇರಬೇಕಾದ್ರೆ. ಬಟ್ JC ಹಂಗಲ್ಲ. JC ಹೊರಗಡೆ ಹೋದರೆ ಬರಬೇಕಾದ್ರೆ ಬೆಟ್ರ್ಮೆಂಟ್ ಇರುತ್ತೆ. JC ಯಾಕಂದರೆ ಕಲಿಬೇಕು. ಯಾಕಂದರೆ ಹೊರಗಡೆ ಹೋದಾಗ ಏನೇನೋ ಅಂತೀವಿ, ಅದೆಲ್ಲ ಒಂದು ಪರಿವರ್ತನೆ ಆಗುತ್ತೆ. ವೈ ವಿ ಡಿಡ್, ಯಾಕೆ ಮಾಡಬೇಕಾಗಿತ್ತು ಅಂತ ಒಂದು ಕ್ವಶನ್ ಮಾರ್ಕ್ ಶುರುವಾಗುತ್ತೆ. ಫ್ಯಾಮಿಲಿ ಬಗ್ಗೆ ಯೋಚನೆ ಬರುತ್ತೆ, ಅವಾಗ ಬರುತ್ತೆ. ಇವಾಗ ಮಾಡಬೇಕಾದ್ರೆ ಬರಲ್ಲ, ಬಟ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡುತ್ತೆ. ಸಾಕಷ್ಟು ವಿಷಯಗಳಿದೆ. ಐ ಥಿಂಕ್ ಯುಲ್ ಫೀಲ್, ಆ ಫೀಲಿಂಗ್ ಬಂದ್ಬಿಟ್ಟು ಫೀಲಿಂಗ್ಲಿ, ಬಟ್ ಧೈರ್ಯ ತಗೋಬೇಕಷ್ಟೇ. ಆಯಿತು ಮಾಡಿದ್ದೀವಿ, ಏನೋ ಹೊರಡೆ ಬಂದಾಗ ಏನೋ ಬೇರೆ ಥರ ಇರೋಣಪ್ಪ ಅನ್ನೋ ಒಂದು ಫೀಲಿಂಗ್ ಬರಬೇಕು ಅಷ್ಟೇ. ಬಟ್ ಬೆಟರ್ಮೆಂಟ್ ಆಗೋಕ್ಕೆ ಪ್ರಯತ್ನ ಪಡಬೇಕು, ತುಂಬ ಪ್ರಯತ್ನ ಪಡಬೇಕು. ಸೊ ಸಿನಿಮಾ ಚೆನ್ನಾಗಾಗಲಿ. ಡಾಲಿ ಆಲ್ ದಿ ಬೆಸ್ಟ್, ಗುಡ್ ಲಕ್. ರಾಕೇಶ್ ಆಲ್ ದಿ ಬೆಸ್ಟ್, ಭಾವನವ್ರಿ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ತುಂಬ ಚೆನ್ನಾಗೂ ಮಾಡಿದ್ದೀರಾ ಅಂತ ನಂಗೆ ಅನಿಸುತ್ತೆ ಈ ತುಳುಕ್ ನೋಡಿದಾಗ. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಡೈರೆಕ್ಟರ್ ಆಲ್ ದಿ ಬೆಸ್ಟ್, ಜಯರಾಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾವು ಯಾಕೆ ನಿಮ್ಮನ್ನ ಇನ್ಸ್ಪಿರೇಷನ್